ರೇಖಿ ಶಿಬಿರದ ಮೊದಲನೇ ದಿನಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಸೆಷನ್ ನಡೆಸ್ಕೊಡ್ಲಿಕ್ಕೆ ನಿಮ್ಮೆಲ್ಲರ ಪ್ರೀತಿಯ ಗುರುಮಾತೆಯಾಗಿರುವಂತಹ ಗುರುಗಳಾಗಿರುವಂತಹ ಇವರು ಕರ್ನಾಟಕದ ಮೊದಲ ಮಹಿಳಾ ಮಾಸ್ಟರ್ ಮೈಂಡ್ ಟ್ರೈನರ್ ಆಗಿದ್ದಾರೆ. ಇಂಡಿಯನ್ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ. ಚಕ್ರ ಬ್ಯಾಲೆನ್ಸಿಂಗ್ ಕೋಚ್ ಆಗಿದ್ದಾರೆ. ಲೈಫ್ ಕೋಚ್ ಆಗಿದ್ದಾರೆ. ಇದುವರೆಗೂ 2 ಲಕ್ಷಕ್ಕೂ ಹೆಚ್ಚು ಜನರ ಜೀವನವನ್ನ ಪರಿವರ್ತನೆಯನ್ನ ಮಾಡಿದ್ದಾರೆ. ಸಾಹಿತ್ಯ ಕ್ಷೇತ್ರದಲ್ಲಿ 12 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ. 8ಕ್ಕೂ ಹೆಚ್ಚು ಪುಸ್ತಕಗಳನ್ನ ರಚನೆ ಮಾಡಿ ಸ್ವರಚಿತ ಪುಸ್ತಕಗಳನ್ನ ಬಿಡುಗಡೆ ಮಾಡಿದ್ದಾರೆ. ಸಾಕಷ್ಟು ಸರ್ಕಾರೇತರ ಸರ್ಕಾರಿ ಪ್ರಶಸ್ತಿಗಳನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಇವರು ಮೆಂಟರ್ ಆಗಿದ್ದಾರೆ, ಗೈಡ್ ಆಗಿದ್ದಾರೆ, ಲೈಫ್ ಕೋಚ್ ಆಗಿದ್ದಾರೆ. 18 ಕ್ಷೇತ್ರಗಳಲ್ಲಿ ಇವರು ಬೆಸ್ಟ್ ಕೋಚ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಹಾಗೆ 500ಕ್ಕೂ ಹೆಚ್ಚು ವೇದಿಕೆಗಳಲ್ಲಿ ಇವರು ಉಪನ್ಯಾಸ ಮತ್ತು ನಿರೂಪಣೆಯನ್ನ ನಡೆಸಿದಂತ ಕನ್ನಡದ ಪ್ರಸಿದ್ಧ ನಿರೂಪಕರು ಸಹ ಆಗಿದ್ದಾರೆ. ನಿವೇದಿತಾ ಹುಗ್ಗಾ ಟ್ರೈನರ್ಸ್ ಅಕಾಡೆಮಿಯನ್ನ ಸಂಸ್ಥಾಪನೆ ಮಾಡಿ ಆ ಸಂಸ್ಥೆಯ ಮೂಲಕ ಸಾಕಷ್ಟು ಸಮಾಜಮುಖಿ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿದ್ದಾರೆ. ಧ್ಯಾನ ಕಾರ್ಯಕ್ರಮಗಳು, ಆಧ್ಯಾತ್ಮಿಕ ಕಾರ್ಯಕ್ರಮಗಳು, ಸಮಾಜ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬಂದಿದ್ದಾರೆ. ಹಾಗೇನೆ ಇವತ್ತು ನಡೀತಾ ಇರುವಂತಹ ಈ ರೇಖಿ ಫಸ್ಟ್ ಲೆವೆಲ್ನ ಶಿಬಿರವು ಸಹ ಆ ನಿಟ್ಟಿನಲ್ಲಿ ಸೇವೆಯಲ್ಲೂ ಕೂಡ ಇದು ಕೂಡ ಆಡ್ ಆಗುತ್ತೆ. ಮತ್ತೆ ಇದುವರೆಗೂ ಇವ್ರದ್ದು ಒಂದು ಕನಸಾಗಿತ್ತು, ರೇಖಿ ಎನ್ನುವಂಥದ್ದು ಪ್ರತಿಯೊಬ್ಬರ ಮನಗಳನ್ನ ತಲುಪಬೇಕು, ರೇಖಿ ಬಗ್ಗೆ ಪ್ರತಿಯೊಬ್ಬರಿಗೂ ಮಾಹಿತಿ ಬೇಸಿಕ್ ಇದರ ಬಗ್ಗೆ ಜ್ಞಾನ ಎಲ್ರಿಗೂ ಗೊತ್ತಾಗ್ಬೇಕು ಅನ್ನುವಂಥದ್ದು ಇವ್ರದ್ದು ಒಂದು ಕನಸಾಗಿತ್ತು. ಆ ಕನಸು ನನಸಾಗುವ ನಿಟ್ಟಿನಲ್ಲಿ ಇವತ್ತು 35ಕ್ಕೂ ಹೆಚ್ಚಿನ ಒಂದು ಫಸ್ಟ್ ಲೆವೆಲ್ನ ಉಚಿತ ಶಿಬಿರವನ್ನ ನಾವು ಹಮ್ಮಿಕೊಂಡು ಬಂದಿದ್ವಿ. ಗ್ರ್ಯಾಂಡ್ ಸಕ್ಸಸ್ ಆಗಿ ಮುಂದೆವರಿತಾ ಇದೆ. ಸೊ ಈ ಶಿಬಿರವನ್ನ ನಡೆಸ್ಕೊಡ್ಲಿಕ್ಕೆ ವಿಶೇಷ ವ್ಯಕ್ತಿತ್ವವನ್ನ ಹೊಂದಿ ವಿಶೇಷ ವ್ಯಕ್ತಿಯಾಗಿ ನಿಮ್ಮೆಲ್ಲರ ಮುಂದೆ ಇವತ್ತಿನ ಸೆಷನ್ ನಡೆಸ್ಕೊಡ್ಬೇಕು ಅಂತ ಹೇಳಿ ನಾನು ಶ್ರೀದೇವಿ ಅಮ್ಮನಿಗೆ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಸ್ವಾಗತ ಶ್ರೀದೇವಿ ಅಮ್ಮ, ನಿಮ್ಗೆ ಸುಸ್ವಾಗತ. ಹಾಗೆ ತಮ್ಮೆಲ್ಲರಿಗೂ ಒಂದು ಮುಖ್ಯ ಸೂಚನೆ, ಸಾಕಷ್ಟು ಜನ ನೀವೆಲ್ಲರೂ ಇವತ್ತು ಜಾಯಿನ್ ಆಗಿದ್ದೀರಿ ನಮ್ಮ ಗ್ರೂಪ್ ನಲ್ಲಿ. ಯಾರೆಲ್ಲ ಜಾಯಿನ್ ಆಗಿದ್ರಿ ಕಡ್ಡಾಯವಾಗಿ ವಿಡಿಯೋ ಆನ್ ಮಾಡ್ಬೇಕು ಅಂತ ತಿಳಿಸಿದ್ವಿ. ಅಡಿಗೆ ಮಾಡ್ತಾ, ಊಟ ಮಾಡ್ತಾ, ನಾನು ಕೆಲಸ ಮಾಡ್ತಾ ನೋಡ್ತೀನಿ ಅಂದ್ರೆ ನೀವು ಯೂನಿವರ್ಸ್ ಜೊತೆ ಕನೆಕ್ಟ್ ಆಗೋದಿಲ್ಲ. ಆದ್ರಿಂದ 1 ಅವರ್ ಏನೇ ಕೆಲಸ ಕಾರ್ಯಗಳಿದ್ರು ಅದನ್ನ ಬದಿಗಿಟ್ಟು ನೀವು ಈ ಸೆಷನ್ ಅಟೆಂಡ್ ಮಾಡಿ. ಮತ್ತೆ ನಮ್ದಿದು ಅಂತಾರಾಷ್ಟ್ರೀಯ ಮಟ್ಟ, ಇಂಟರ್ನ್ಯಾಷನಲ್ ಒಂದು ಲೆವೆಲ್ ಅಲ್ಲಿ ನಡೀತಾ ಇರುವಂತಹ ಒಂದು ಶಿಬಿರ ಆಗಿರೋದ್ರಿಂದ ಪ್ರಾಪರ್ ಆಗಿ ಕುತ್ಕೊಳ್ಳಿ, ಪ್ರಾಪರ್ ಡ್ರೆಸ್ ವೇರ್ ಮಾಡಿ ತಾವೆಲ್ಲರೂ ಸಹ ಈ ಸೆಷನ್ ಅಟೆಂಡ್ ಮಾಡ್ಬೇಕು ಅಂತ ತಿಳಿಸ್ತಾ ಇದೀವಿ. ಧನ್ಯವಾದಗಳು. ಎಸ್. ಸೊ ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ. ಜಗತ್ತಿನ ಸಕಲ ಚರಾಚರ ಜೀವರಾಶಿಗಳನ್ನ ಸಾಕಿ ಸಲಹುತ್ತಿರುವ ಆ ಪರಮೇಶ್ವರನನ್ನ ಒಂದು ಕ್ಷಣ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಇವತ್ತಿನ ಅತ್ಯಂತ ನಿಮ್ಮ ಜೀವನದ ಒಂದು ಮಹತ್ವದ ನಿರ್ಧಾರಗಳಲ್ಲಿ ಒಂದು ಯಾವ ನಿರ್ಧಾರ ಅಂದ್ರ, ನಾನ್ ರೇಖಿಯನ್ನ ಕಲಿಬೇಕು ಅನ್ನುವಂತ ನಿರ್ಧಾರವನ್ನ ನೀವೇನ್ ತೆಗೆದುಕೊಂಡಿದ್ರಿ, ಅದಕ್ಕಾಗಿ ನಮ್ಮ ನಿವೇದಿತಾ ಹುಗ್ಗಾ ಟ್ರೈನರ್ಸ್ ಅಕಾಡೆಮಿ ವತಿಯಿಂದ ಎಲ್ಲರಿಗೂ ಒಂದ್ಸಲ ಅಭಿನಂದನೆಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಅದಾದ ನಂತರ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಮೇತ ನಾವು ಬೆಳಿಬೇಕು ಅಂದ್ರೆ ಅಲ್ಲಿ ಒಂದಿಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗಳು ಇಟ್ಟಿರ್ತಾವ, ಗೊತ್ತಲ್ಲ ಎಲ್ಲರಿಗೂ. ಸೊ ಹಾಗಾಗಿ ನಿಮ್ಮ ಡೈರಿ ಮತ್ತು ನಿಮ್ಮ ಪೆನ್ ಇದೆ ನೋಡ್ರಿ, ಇದು 3 ದಿನ ನಿಮ್ ಜೊತೆಗೆ ಇರ್ಬೇಕು. ಕ್ಲಾಸ್ ನಲ್ಲಿ ಅಟೆಂಡ್ ಆದಾಗ ಡೈರಿ ಮತ್ತು ಪೆನ್ನು ಕಂಪಲ್ಸರಿ, ಇದನ್ನ ದಯವಿಟ್ಟು ನೆನ್ಪಿಡ್ರಿ. ಮತ್ತೆ ನಾಳೆ ನೀವೆಲ್ಲರೂ ಸಮೇತ ಯೆಲ್ಲೋ ಕಲರ್ ಡ್ರಾಯಿಂಗ್ ಸೀಟು ಮತ್ತೆ ರೆಡ್ ಕಲರ್ ಸ್ಕೆಚ್ ಪೆನ್ ಅನ್ನ ತಗೊಂಡ್ ಕೂಡ್ಬೇಕು. ನಾಳೆ ರೇಖಿಯ ಪಂಚತತ್ವಗಳನ್ನ ನಿಮ್ಗೆ ಅದರಲ್ಲೇ ಬರ್ಸೋದು ಇರುತ್ತೆ. ಸೊ ಹಾಗಾಗಿ ಬರ್ಕೊಡ್ರಿ ನಾಳೆಂದು. ಯೆಲ್ಲೋ ಕಲರ್ ಡ್ರಾಯಿಂಗ್ ಸೀಟು ಮತ್ತೆ ರೆಡ್ ಕಲರ್ ಸ್ಕೆಚ್ ಪೆನ್ ಅನ್ನ ನಿಮ್ ಹತ್ರ ಇಟ್ಕೊಳ್ಬೇಕು. ಆ ನಂತರ 1 ಗ್ಲಾಸ್ ನೀರು ಮತ್ತು ದೀಪ ಇದೆ ನೋಡ್ರಿ ನಿಮ್ಮ ಜೊತೆಗೆ. ಯಾವಾಗ್ಲೂ ನೀವು ಯಾವುದೇ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೀರಿ, ಮೆಡಿಟೇಷನ್ ಮಾಡ್ತಾ ಇದ್ದೀರಿ ಅಂದ್ರ ಅವೆರಡು ನಿಮ್ ಜೊತೆಗಿರ್ಬೇಕು. ರೀಸನ್, ಕಾರಣ ಏನು ಅಂದ್ರ ನಮ್ಮ ಶರೀರ, ನಾವು ಅನ್ನುವಂತ ಅಸ್ತಿತ್ವ ಇದೆ ನೋಡ್ರಿ, ಇದು 5 ತತ್ವಗಳಿಂದ ಕನೆಕ್ಟ್ ಆಗಿರುವಂತದ್ದು. ಹಾಗಾಗಿ ಜಲ ತತ್ವ ಮತ್ತು ಅಗ್ನಿ ತತ್ವ ಇದೆ ನೋಡ್ರಿ, ಇದು ನಮ್ಗೆ ಸ್ಪಿರಿಚುವಲಿ ಕನೆಕ್ಟ್ ಆಗೋದಕ್ಕೆ ಬಹಳ ಸಪೋರ್ಟ್ ಮಾಡುತ್ತೆ. ಆ ಕಾರಣಕ್ಕಾಗಿ ದೀಪ ಮತ್ತು ನೀರನ್ನ ಇಟ್ಕೊಂಡ್ರ ನೀವು ಮನಸ್ಸು ನಿಮ್ದು ಚಂಚಲ ಆಗೋದಿಲ್ಲ, ಎದ್ದು ಆ ಕಡೆ ಈ ಕಡೆ ಓಡಾಡೋದಿಲ್ಲ. ನಿಮ್ಮನ್ನ ಕಂಟ್ರೋಲ್ ಮಾಡೋದಕ್ಕೆ ಅವು 2 ತತ್ವಗಳು ಸಪೋರ್ಟ್ ಮಾಡುತ್ತೆ. ಆ ಕಾರಣಕ್ಕೆ ದೀಪ, ನೀರು ಮತ್ತೆ ಯೆಲ್ಲೋ ಕಲರ್ ಡ್ರಾಯಿಂಗ್ ಸೀಟು ಮತ್ತೆ ಸ್ಕೆಚ್ ಪೆನ್ ಅನ್ನ ದಯವಿಟ್ಟು ನಾಳೆ ಆದ್ರೂ ತಗೊಂಡ್ ಕೂಡ್ರಿ. ಮತ್ತೆ ಇವತ್ತಂತೂ ಡೈರಿಯಲ್ಲಿ ಕಂಪಲ್ಸರಿ ಬರ್ಕೊಳ್ಬೇಕು. ನನ್ಗೆ ಎಲ್ಲರೂ ತೋರ್ಸ್ರಿ ಯಾರ್ಯಾರ ಹತ್ರ ಡೈರಿ ಇದೆ. ಮತ್ತೆ ಒಬ್ಬ ಸ್ಟೂಡೆಂಟ್ ನ ಲಕ್ಷಣ ಏನು ಅಂದ್ರ, ಡೈರಿ ಮತ್ತು ಪೆನ್ ಯಾವಾಗ್ಲೂ ನಮ್ಮ ಹತ್ರ ಇರ್ಬೇಕು.
ಯಾಕಂದ್ರೆ ಬಹಳ ಸಲ ನಮ್ಗ ಅನ್ಸು ಮೇಡಮ್ ನೀವೇನ್ ಹೇಳ್ತೀರಿ ಎಲ್ಲಾನು ನಾನ್ ಇಡ್ತೀನಿ, ಹಂಗ್ ಸಾಧ್ಯ ಇಲ್ಲ. ಜಗತ್ತಲ್ಲಿ ಹೇಳಿದ್ದೆಲ್ಲವೂ ನೆನ್ಪಿಟ್ರೆ ನಾವೆಲ್ಲ ದೊಡ್ಡ ದೊಡ್ಡ ಶರಣರು, ಸಂತರು, ಮಹಾತ್ಮರು, ಸೂಫಿಗಳು ನಾವೇ ಆಗ್ತಿದ್ದೆವು. ಹೇಳಿದ್ದೆಲ್ಲ ಯಾರಿಗೂ ನೆನ್ಪಿರೋದಿಲ್ಲ. ಹಾಗಾಗಿ ನೀವು ಬರೆದುಕೊಂಡಾಗ ಮಾತ್ರ ಅದು ನಿಮ್ಮಲ್ಲಿ ಸೇವ್ ಆಗುತ್ತೆ. ಹಾಗಾಗಿ ಸಬ್ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ನಮ್ಮ ಬೆರಳಿನ ತುದಿಯಿಂದ ಅದು ಕನೆಕ್ಟ್ ಆಗಿರುತ್ತೆ. ಸೊ ಹಾಗಾಗಿ ಬರೆಯೋದು ಬಹಳ ಮಹತ್ವದ ಕಾರ್ಯ. ಸೊ ಹಾಗಾಗಿ ಯಾರ ಹತ್ರ ಡೈರಿ ಮತ್ತು ಪೆನ್ ಇದೆ ಅವರೆಲ್ಲರಿಗೂ ಒಂದ್ಸಲ ಅಭಿನಂದನೆಗಳು. ಮತ್ತೆ ಯಾರ ಹತ್ರ ಇಲ್ಲ, ಈಗ್ಲೇ 1 ನಿಮಿಷ ಎದ್ದು ಮನೇಲಿ ಮಕ್ಕಳು ಇರ್ತಾರಲ್ಲ, ಮಕ್ಕಳು ನೋಟ್ಬುಕ್ ಪೆನ್ ಏನಾದ್ರೂ ತೆಗಿರಿ, ಒಟ್ಟ ಸ್ಟೂಡೆಂಟ್ ಆಗುವಂತ ಪ್ರಯತ್ನವನ್ನ ನೀವೆಲ್ಲರೂ ಮಾಡ್ರಿ ಅಂತ ಹೇಳಿ ಹೇಳ್ತಾ, ಸೊ ಮೊದಲು ಬರ್ಕೊಡ್ರಿ ಇಂಡಿಯನ್ ರೇಖಿ ಡೇ 1, ಭಾರತೀಯ ರೇಖಿಯ ಮೊದಲನೇ ದಿನಕ್ಕೆ ತಮ್ಮೆಲ್ಲರಿಗೂ ಹಾರ್ದಿಕವಾದ ಸ್ವಾಗತ ಸುಸ್ವಾಗತ. ಎಸ್, ಭಾರತೀಯ ರೇಖಿ, ಇಂಡಿಯನ್ ರೇಖಿ. ಸೊ ನೀವು ರೇಖಿಯಲ್ಲಿ ಸಾಕಷ್ಟು ಪ್ರಕಾರದ ರೇಖಿಗಳನ್ನ ಕೇಳಿರ್ಬೋದಲ್ಲ ನೀವು. ರೇಖಿ ಅಂದ್ರೆ ಬಹಳಷ್ಟು ಪ್ರಕಾರದ ರೇಖಿಗಳು ನಮ್ಮ ಹತ್ರ ಕೆಲಸ ಮಾಡ್ತಾ ಇವೆ. ಹಾಗಾಗಿ ಇದ್ರಲ್ಲಿ ಮೊದಲನೇದು ಬರುತ್ತೆ ಉಸೂಯಿ ರೇಖಿ ಅಂತೇಳಿ. ಬಹಳ ಪುರಾತನವಾಗಿರುವಂತಹ ರೇಖಿಗಳಲ್ಲಿ ಒಂದು ಉಸೂಯಿ ರೇಖಿ ಅಂತ ಬರುತ್ತೆ. ಅದಾದ ನಂತರ ಟಿಬೇಟ್ ದೇಶದಲ್ಲೇ ನಡೆಯುವಂತಹ ಒಂದು ರೇಖಿ ಇದೆ, ಇದು ಟಿಬೇಟಿಯನ್ ರೇಖಿ. ಆನಂತರ ಚೈನಾದಲ್ಲಿ ಒಂದ್ ರೀತಿಯ ರೇಖಿ ಮಾಡ್ತಾರ, ಜಪಾನ್ದಲ್ಲಿ ಒಂದ್ ರೀತಿಯ ರೇಖಿಗಳನ್ನ ಮಾಡ್ತಾರೆ. ಅದರ ನಂತರ ನೆಕ್ಸ್ಟ್ ಬರುತ್ತೆ ಒಂದು ನಮ್ಮ ದೇಶದಲ್ಲಿ ನಡೆಯುವಂತ ರಾಜಕ್ರಿಯಾ ರೇಖಿ ಅಂತ ಹೇಳಿ ಇದೆ, ಅದು ಒಂದು ಪ್ರಕಾರದ ರೇಖಿ. ಅದಾದ ನಂತರ ನೆಕ್ಸ್ಟ್ ಇನ್ನೂ ಒಂದು ಬರುತ್ತೆ ಕರುಣಾ ರೇಖಿ ಅಂತ ಹೇಳಿ, ಕೇಳಿರ್ಬೋದಲ್ಲ. ಕರುಣಾ ರೇಖಿ, ರಾಜಕ್ರಿಯಾ ರೇಖಿ ನಮ್ಮ ದೇಶದಲ್ಲಿ ನಡೆಯುವಂತ ರೇಖಿ. ಮತ್ತೆ ಅದಕ್ಕೆ ಬಿಟ್ಟು ಇನ್ನೂ ಒಂದು ರೇಖಿ ಬರುತ್ತೆ ಮನಿ ರೇಖಿ. ಮನಿ ರೇಖಿ ಅಂದ್ರೆ ಅಬಂಡನ್ಸ್ ಸಲುವಾಗಿ, ಲಕ್ಷ್ಮಿಯನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಕೆಲವೊಂದು ಸಿಂಬಲ್ಸ್ ಗಳನ್ನ ಯೂಸ್ ಮಾಡಿ ರೇಖಿಯನ್ನ ಪ್ರಯೋಗ ಮಾಡ್ತಾರ, ಅದು ಮನಿ ರೇಖಿ ಅಂತೇಳಿ. ಆದ್ರೆ ಈ ಎಲ್ಲಾ ರೇಖಿಗಳ ಮೂಲ ತಾಯಿ ಬೇರು ಒಂದು ರೇಖಿ ಇದೆ, ಅದು ಯಾವುದು ಅಂದ್ರೆ ಭಾರತೀಯ ರೇಖಿ, ಇಂಡಿಯನ್ ರೇಖಿ. ಬರ್ಕೊಡ್ರಿ, ಎಲ್ಲಾ ರೇಖಿಗಳ ತಾಯಿ ಬೇರು. ಈಗ ಭೂಮಿ ಇದೆ ನೋಡ್ರಿ, ಭೂಮಿಯನ್ನ ನೋಡಿದ್ರಲ್ಲ, ಗ್ಲೋಬು. ಪೃಥ್ವಿಯನ್ನ ಒಂದು ಮರಕ್ಕೆ ನಾವು ಹೋಲಿಸಿದಾಗ, ಒಂದ್ ಪೃಥ್ವಿಯನ್ನ ಒಂದ್ ಗಿಡ ಅಂತೀವಿ ಇದರ ಕಡೆ, ಒಂದ್ ಮರಕ್ಕೆ ನೀವೇನಾದ್ರೂ ಹೋಲಿಸಿದ್ರೆ, ಮರದ ತಾಯಿ ಬೇರು, ಅಧ್ಯಾತ್ಮದ ತಾಯಿ ಬೇರು ಅಂತ ಯಾವ್ದಾದ್ರೂ ಇಡೀ ಜಗತ್ತಲ್ಲಿದ್ರೆ ಅದು ನಮ್ಮ ಭಾರತ ಇದೆ. ಎಲ್ಲರಿಗೂ ಗೊತ್ತಿದೆ ಈ ವಿಷಯ ಅಂತ ಹೇಳಿ ಅನ್ಕೊಳ್ಳಿ. ಹಾಗಾಗಿ ಎಲ್ಲಾ ವಿದ್ಯೆಗಳ ಮೂಲ, ಎಲ್ಲಾ ಜ್ಞಾನಗಳ ಮೂಲ, ಎಲ್ಲಾ ಧ್ಯಾನಗಳ ಮೂಲ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂದ್ರ ಅದು ನಮ್ಮ ದೇಶದಿಂದ ಪ್ರಾರಂಭ ಆಗುತ್ತೆ. ಹಾಗಾಗಿ ಈ 3 ದಿನಗಳಲ್ಲಿ ನೀವು ಯಾವ ವಿದ್ಯೆಯನ್ನ ಕಲಿಯುವುದಕ್ಕೆ ತಯಾರಿದ್ದೀರಿ ಅಂದ್ರ ಭಾರತೀಯ ರೇಖಿ ಎನ್ನುವಂತ ಹೊಸದಾದ, ವಿನೂತನವಾದ, ವಿಶಿಷ್ಟವಾದ, ವಿಶೇಷವಾಗಿರುವಂತ ವಿದ್ಯೆಗೆ ನಾನು ನಿಮ್ಗೆ ಆಹ್ವಾನವನ್ನ ಮಾಡಿ. ಹಾಗಾಗಿ ದಯವಿಟ್ಟು ಎಲ್ರು ಇದಕ್ಕೆ ಬೆಲೆ ಕೊಡೋದನ್ನ ಕಲೀರಿ. ಹಾಗಾಗಿ ಸಮಯ ಪಾಲನೆಯನ್ನ ಮಾಡ್ರಿ. ಸಾಯಂಕಾಲ ತನಕ ಏನೆಲ್ಲಾ ಕೆಲಸ ಇದ್ರೂ ಸಮೇತ ಒಂದು ಸೈಡಿಗಿಟ್ಟು ನೀವಿದನ್ನ 3 ದಿನ ತೊಡಗಿಸಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಪರಿವರ್ತನೆ ಆಗೋದಕ್ಕೆ ಸಾಧ್ಯ ಇದೆ. ಸೊ ಇಷ್ಟು ಎಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಓಕೆ, ಡನ್. ಎಸ್, ಈಗ ನಾವು 3 days ನಲ್ಲಿ ಏನೆಲ್ಲವೂ ಕಲಿತೀವಿ, ಟೈಮ್ ಟೇಬಲ್ ಹಾಕೊಡ್ರಿ. ಏನ್ ವಿಷಯ, ಏನೇನ್ ಟಾಪಿಕ್ ಅನ್ನ ನಾನು ಕವರ್ ಮಾಡ್ತೀನಿ. ನೀವು ದಯವಿಟ್ಟು ನೆನ್ಪಿಡ್ರಿ, 1 ನಿಮಿಷನು ನಿಮ್ ಆ ಕಡೆ ಈ ಕಡೆ ಆದ್ರೆ ಯಾವ್ದೋ ಒಂದು ಹೋಗ್ಬಿಡುತ್ತೆ. ನೀವು ಗೊತ್ತಿಲ್ಲ, ನನ್ ಸ್ವಲ್ಪ ಸ್ಪೀಡ್ ನಮ್ದು ಜಾಸ್ತಿ, ಯಾಕಂದ್ರೆ ಹೇಳಿ ಹೇಳಿ ರೂಢಿ ಬಿದ್ದ್ಬಿಟ್ಟಿದೆ ನನ್ಗೆ. ಸ್ಲೋ ಇಲ್ಲ ನಮ್ ಗಾಡಿ, ಬೀದರ್ ಗಾಡಿ ಬಹಳ ಫಾಸ್ಟ್ ಇದೆ. ಹಾಗಾಗಿ ನೀವು ನನ್ನ ವೇಗಕ್ಕೆ ತಕ್ಕ ನೀವು ಓಡೋದನ್ನ ಕಲಿಬೇಕು. ಹಾಗಾಗಿ 3 ದಿನಗಳಲ್ಲಿ ಮೊದಲ ಟಾಪಿಕ್ ಬರುತ್ತೆ. ಫಸ್ಟ್ ಬರ್ಕೋರಿ, ರೇಖಿ ಅಂದ್ರೇನು, ರೇಖಿ ಎಂದರೇನು, ಮತ್ತೆ ರೇಖಿಯ ಮೂಲ ಇತಿಹಾಸ. ರೇಖಿ ಅಂದ್ರೇನು, ನೆಕ್ಸ್ಟ್ ಬರುತ್ತೆ ರೇಖಿಯ ಮೂಲ ಇತಿಹಾಸ. ಎರಡನೇದು ಸ್ವಲ್ಪ ನೋಟ್ ಮಾಡ್ಕೊಡ್ರಿ. ಮೊದಲು ನೀವೇನ್ ಕಲಿತ್ರಿ, ರೇಖಿ ಅಂದ್ರೇನು. ಎರಡನೇದು ರೇಖಿಯ ಉದ್ಭವ ಎಲ್ಲಿಂದ ಆಯ್ತು, ಮೂಲ ಇತಿಹಾಸಕ್ಕೆ ನಾವು ಬರ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ಶರೀರದ ಪಂಚಕೋಶಗಳ ಬಗ್ಗೆ ನೀವು ಕಲಿತೀರಿ. ಏನ್ ಕಲಿತೀರಿ, ಪಂಚಕೋಶಗಳು. ಕೋಶಗಳಾದ್ಮೇಲೆ ಬ್ರಹ್ಮಾಂಡದ ಪಂಚ ನಿಯಮಗಳು. ಬ್ರಹ್ಮಾಂಡ ಯೂನಿವರ್ಸ್ ಇದೆ ನೋಡ್ರಿ, ಅದು ಒಂದು 5 ನಿಯಮದ ಮೇಲೆ ಯೂನಿವರ್ಸ್ ನಡೀತಾ ಇದೆ. ಹಾಗಾಗಿ ಬ್ರಹ್ಮಾಂಡದ ಪಂಚ ನಿಯಮಗಳು ಅಂತೀವಿ, 5 ನಿಯಮಗಳು. ಅದಾದ್ಮೇಲೆ ರೇಖಿಯ ಪಂಚ ತತ್ವಗಳನ್ನ ನೀವು ಕಲಿತೀರಿ. ರೇಖಿಯ
ಪಂಚತತ್ವಗಳ ಬಗ್ಗೆ ನೀವು ಕಲಿತೀರಿ. ಅದರ ನಂತರ ನೆಕ್ಸ್ಟ್ ಬರುತ್ತೆ ಶರೀರದಲ್ಲಿರುವಂತ 7 ಚಕ್ರಗಳ ಬಗ್ಗೆ ಮಾಹಿತಿ ಸಿಗುತ್ತೆ ನಿಮ್ಗೆ. 7 ಚಕ್ರ ಬಗ್ಗೆ ಮಾಹಿತಿ, 7 ಚಕ್ರಗಳ ಬಗ್ಗೆ ನಿಮ್ಗೆ ಮಾಹಿತಿ ಸಿಗುತ್ತೆ. ಅದರ ನಂತರ ಸೆಲ್ಫ್ ಹೀಲಿಂಗ್ ನ ಸ್ಟೆಪ್ಸ್ಗಳು, ಸ್ವಯಂ ಚಿಕಿತ್ಸಾ ವಿಧಾನದ ಹಂತಗಳು ಅಂತೀವಿ. ಸೆಲ್ಫ್ ಹೀಲಿಂಗ್ ನ ಸ್ಟೆಪ್ಸ್ಗಳು, ಸ್ವಯಂ ಚಿಕಿತ್ಸೆ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಹೇಳಿ ನೀವು ಬರ್ಕೊಳ್ತೀರಿ, ಮತ್ತೆ ಪ್ರಾಕ್ಟಿಕಲ್ನು ಇರುತ್ತೆ ನಿಮ್ಗೆ. ಸ್ವಯಂ ಚಿಕಿತ್ಸಾ ವಿಧಾನಗಳು ಅದು ಯಾವ ರೀತಿ ಮಾಡ್ಕೊಳ್ತೀರಿ. ಅದ್ರ ನಂತರ ನೆಕ್ಸ್ಟ್ ಬರ್ಕೋರಿ ರೇಖಿ ದೀಕ್ಷೆ ಇರುತ್ತೆ ನಿಮ್ಗೆ. ರೇಖಿ ದೀಕ್ಷೆ ಇದೆ ನೋಡ್ರಿ, ರವಿವಾರ ಬೆಳಿಗ್ಗೆ 10 ರಿಂದ 12 ಗಂಟೆ ತನಕ ಇರುತ್ತೆ. 2 hours ಸೆಷನ್ ಇರುತ್ತೆ ರವಿವಾರ ದಿವಸ. ಇವತ್ತು ಮತ್ತು ನಾಳೆ 7 ರಿಂದ 8 ಗಂಟೆ ಇರುತ್ತೆ. ರವಿವಾರ ದಿವಸ ಮಾತ್ರ 10 ರಿಂದ 12 ಬೆಳಿಗ್ಗೆ ಇರುತ್ತೆ. ರೀಸನ್ ಏನು ಅಂದ್ರ ನಿಮ್ಗೆ ದೀಕ್ಷೆ ಕೊಡೋದಿರುತ್ತೆ, ಹಾಗಾಗಿ ಸ್ವಲ್ಪ ಖಾಲಿ ಹೊಟ್ಟೆ ಇರ್ಬೇಕಾಗುತ್ತೆ. ಗಡತ್ತಾಗಿ ಇಲ್ಲಿ ತನಕ ಊಟ ಮಾಡಿದ್ರಿ ಅಂದ್ರೆ ದೀಕ್ಷೆ ತಗೊಳೋದ್ ಕಷ್ಟ ಇದೆ, ಹಾಗಾಗಿ ಸ್ವಲ್ಪ ಖಾಲಿ ಹೊಟ್ಟೆಯಿಂದ ನಿಮ್ಗೆ ದೀಕ್ಷೆ ಕೊಡೋದಿರುತ್ತೆ. ಆ ರೀಸನ್ಗೆ ಬೆಳಿಗ್ಗೆ ಸೆಷನ್ ಇರುತ್ತೆ. ಅದಾದ್ಮೇಲೆ ಕೊನೆಗೆ ನಿಮ್ಗೆ ರೇಖಿ ಲೆವೆಲ್ 2 ನ ಮಾಹಿತಿ ಸಿಗುತ್ತೆ ನಿಮ್ಗೆ, 2 ನಲ್ಲಿ ಏನಿದೆ ಅನ್ನುವಂಥದ್ದು. ಸೊ ಇಷ್ಟು ಟಾಪಿಕ್ ಅನ್ನ ಎಷ್ಟು ದಿನದಲ್ಲಿ ಕವರ್ ಮಾಡ್ತೀವಿ ನಾವು? 3 days. ಹಾಗಾಗಿ ಈಗ ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದೇನು ಅಂದ್ರೆ, ಮೊದಲು ಬರೀರಿ ರೇಖಿ ಅಂದ್ರೆ ಏನು. ರೇಖಿ ಅಂದ್ರೆ ರೇ ಅಂದ್ರೆ ಬ್ರಹ್ಮಾಂಡ. ಸೊ ಇಲ್ಲಿದೆ ನೋಡ್ರಿ, ರೇಖಿ ಅಂದ್ರ ರೇ ಅಂದ್ರೆ ಯೂನಿವರ್ಸ್ ಅಥವಾ ಬ್ರಹ್ಮಾಂಡ. ಕಿ ಅಂದ್ರೆ ಎನರ್ಜಿ ಅಥವಾ ಶಕ್ತಿ. ಯೂನಿವರ್ಸಲ್ ಹೀಲಿಂಗ್ ಎನರ್ಜಿ ಏನಿದೆ ನೋಡ್ರಿ, ಅದಕ್ಕೆ ನಾವು ರೇಖಿ ಅಂತ ಹೇಳಿ ಕರಿತೀವಿ. ರೇ ಅಂದ್ರೆ ಬ್ರಹ್ಮಾಂಡ, ಯೂನಿವರ್ಸ್, ಸಂಪೂರ್ಣವಾಗಿರುವಂತ ಬ್ರಹ್ಮಾಂಡ. ಆ ಬ್ರಹ್ಮಾಂಡದ ಶಕ್ತಿ ಎನರ್ಜಿ ಇದೆ ನೋಡ್ರಿ, ಆ ಎನರ್ಜಿಗೆ ಏನಂತೀವಿ ಅಂದ್ರೆ ರೇಖಿ. ಈಗ ಯಾವ ರೀತಿ ತಾಯಿಗೆ ಕನ್ನಡದಲ್ಲಿ ತಾಯಿ ಅಂತ ಹೇಳ್ತಾರ, ಹಿಂದಿಯಲ್ಲಿ ಮಾ ಅಂತ ಹೇಳ್ತಾರ, ಮತ್ತೊಂದ್ ಭಾಷೆಯಲ್ಲಿ ಮತ್ತೊಂದ್ ಹೇಳ್ತಾರ, ಇನ್ನೊಂದ್ ಕಡೆ ಮಮ್ಮಿ ಅಂತ ಹೇಳ್ತಾರ, ಮತ್ತೊಂದ್ ಕಡೆ ತಾಯಿ ಅಂತ ಹೇಳ್ತಾರ. ಈ ರೀತಿ ಬೇರೆ ಬೇರೆ ಇರೋದ್ ಮಾತ್ರ ತಾಯಿನೇ ಅವಳು. ಸೇಮ್ ಅದೇ ರೀತಿ ಬ್ರಹ್ಮಾಂಡದ ಶಕ್ತಿ ಏನಿದೆ ನೋಡ್ರಿ, ಅದಕ್ಕೆ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಹೆಸರುಗಳಿಂದ ಅದನ್ನ ಕರೀತಾರೆ. ಹಾಗಾಗಿ ನಮ್ಮ ದೇಶದಲ್ಲಿ ಮೂಲದಲ್ಲಿ ಇದು ಶುರುವಾದಾಗ ರೇಖಿಗೆ ಏನಂತ ಕರಿತೀರು ಅಂದ್ರ ವಶಿಷ್ಠ ವಿದ್ಯೆ ಅಂತ ಹೇಳಿ ಕರಿತೀರಿ. ಬರ್ಕೊಡ್ರಿ, ಏನಿತ್ತಿದ್ರ ಹೆಸರು? ವಶಿಷ್ಠ ವಿದ್ಯೆ. ಸೊ ಹಾಗಾಗಿ ನಮ್ಗೆ ಗೊತ್ತೇ ಆಗ್ಲಿಲ್ಲ ವಶಿಷ್ಠ ವಿದ್ಯೆ ಅಂದ್ರೆ ಏನಿತ್ತು ಅಂತ ಹೇಳಿ. ಯಾವುದು ರೇಖಿ ಇದೆ ನೋಡ್ರಿ, ರೇಖಿಗೆ ವಶಿಷ್ಠ ವಿದ್ಯೆ ಅನ್ನುವಂತ ಹೆಸರಲ್ಲಿ ಪ್ರಚಲಿತ ಇತ್ತು. ಎಲ್ಲಿ ಅಂದ್ರೆ ನಮ್ ದೇಶದಲ್ಲಿ. ಎಸ್. ಸೊ ಇದು ಬ್ರಹ್ಮಾಂಡದ ಶಕ್ತಿ. ಈ ಬ್ರಹ್ಮಾಂಡದ ಎನರ್ಜಿ ಇದೆ ನೋಡ್ರಿ, ಇದು ಎಲ್ಲಿ ಫ್ಲೋ ಆಗುತ್ತೆ ಅಂದ್ರ ನಮ್ಮ ಅಂಗೈಯಲ್ಲಿ. ಎಲ್ಲಾಗುತ್ತೆ ಇದು? ನಮ್ಮ ಅಂಗೈಯಲ್ಲಿ ಬ್ರಹ್ಮಾಂಡದ ಶಕ್ತಿ ಇದೆ ನೋಡ್ರಿ, ಅದು ಹರಿಯುತ್ತೆ. ಸೊ ಹಾಗಾಗಿ ನಮ್ಮ ಅಂಗೈಯಲ್ಲಿ ಹರಿಯೋದಕ್ಕೆ ಕಾರಣ ಏನು? ನಿಮ್ಮ ಡೈರಿ ಇದೆಲ್ಲ, ಡೈರಿಯಲ್ಲಿ ನಿಮ್ಮ ಬೆರಳಿನ ಚಿತ್ರವನ್ನ ಇಳಿಸ್ರಿ. ನಿಮ್ಗಿಲ್ಲೇ ಪ್ರಾಕ್ಟಿಕಲ್ ತೋರಿಸ್ತೀನಿ. ಡೈರಿಯಲ್ಲಿ ಹಿಂಗಿಡ್ರಿ. ಬಾಲ್ಯದಲ್ಲಿ ಇದ್ದಾಗ ಮಾಡ್ತಿದ್ದೆವು, ಎಲ್ಲಾರು ಗೇಮ್ ಮಾಡಿದ್ರಲ್ಲ, ಹಿಂಗಿಟ್ಟು ಹಿಂಗ್ ಪೆನ್ ತಗೊಂಡ್ ನಮ್ದೇ ಬೆರಳುಗಳನ್ನ ಇಳಿಸ್ತಾ ಇದ್ದೀವಿ. ನಾನಂತೂ ಮಾಡಿದ್, ನೀವು ಎಲ್ಲಾರು ಮಾಡಿದ್ರಿ ಅಂತ ಹೇಳಿ ಅನ್ಕೊಂಡಿ. ಎಲ್ಲಾರು ಮಾಡಿದ್ರಿ? ಸೊ ಎಲ್ರು ಒಂದ್ಸಲ ನಿಮ್ಮ ಡೈರಿಯಲ್ಲಿ ನಿಮ್ದೇ ಬೆರಳನ್ನ ಈ ರೀತಿ ಇಟ್ಟು ಪೂರ್ತಿ ಡ್ರಾ ಮಾಡಿ. ಬ್ರಹ್ಮಾಂಡದ ಶಕ್ತಿ ನಮ್ಮ ಅಂಗೈಗಳಲ್ಲಿ ಯಾವ ರೀತಿ ಹರಿಯುತ್ತೆ ಅನ್ನುವಂಥದ್ದನ್ನ ನಿಮ್ಗೆ ಹೇಳ್ತೀನಿ. ಎಲ್ಲರೂ ಪ್ರಾಕ್ಟಿಕಲ್ ಮಾಡ್ರಿ. ಮತ್ತೆ ದಯವಿಟ್ಟು ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ರೇಖಿ ಟ್ರೈನಿಂಗ್ ಅಲ್ಲ, ರೇಖಿ ಕೋರ್ಸು ಅಲ್ಲ. ರೇಖಿ ಏನು ಅಂದ್ರೆ, ರೇಖಿ ಒಂದು ವಿದ್ಯೆ. ವಿದ್ಯೆ ಅಂದ್ರೆ ಆಧ್ಯಾತ್ಮಿಕ ಜಗತ್ತನ್ನ ಓಪನ್ ಮಾಡಿ ನಮ್ಮ ಕಾರ್ಮಿಕ್ ಅಕೌಂಟ್ ಅನ್ನ ಹೀಲ್ ಮಾಡುವಂತಹ ಮಹಾವಿದ್ಯೆಗಳಲ್ಲಿ ಒಂದ್ ಯಾವುದು ಅಂದ್ರೆ ರೇಖಿ. ಸೊ ಹಾಗಾಗಿ ನೀವು ನನ್ನ ಎದುರಿಗೆ ಕೋರ್ಸ್ ತಗೊಳ್ಳೋದಕ್ ಕುಂತಿಲ್ಲ, ಟ್ರೈನಿಂಗ್ ತಗೊಳ್ಳೋದಕ್ ಕುಂತಿಲ್ಲ. ನೀವ್ ಯಾವ್ದ್ರ ಸಲುವಾಗಿ ಕುಂತೀರಿ ಅಂದ್ರ ವಿದ್ಯೆಯನ್ನ ಕಲಿಯೋದಕ್ಕೆ, ಮಹಾವಿದ್ಯೆಯನ್ನ ಅರಗಿಸಿಕೊಳ್ಳೋದಕ್ಕೆ ನೀವು ನನ್ನ ಎದುರಿಗೆ ಕುಂತೀರಿ. ಸೊ ಹಾಗಾಗಿ
ದಯವಿಟ್ಟು ನೀವು ಎಷ್ಟೆಷ್ಟು ಪ್ರಾಕ್ಟಿಕಲ್ ಮಾಡ್ತೀರಿ ಅಷ್ಟಷ್ಟು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅದು ಆಕ್ಟಿವೇಟ್ ಆಗಿ ವರ್ಕ್ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ನಮ್ಮ 5 ಬೆರಳುಗಳಿವೆ ನೋಡ್ರಿ, 5 ಬೆರಳುಗಳಲ್ಲಿ 5 ತತ್ವಗಳು ಕೆಲಸ ಮಾಡ್ತಾ ಇವೆ. ಎಲ್ಲರಿಗೂ ಗೊತ್ತಲ್ಲ, ಸ್ವಲ್ಪ ಸ್ಪಿರಿಚುವಲ್ ಯಾರೇ ಇದ್ರಿ ಅವ್ರೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ಹೆಬ್ಬೆರಳಿದೆ ನೋಡ್ರಿ, ಹೆಬ್ಬೆರಳಿನ ಸ್ಪೇಸ್ ಅಲ್ಲಿ ಬರೀರಿ ಅಗ್ನಿ ತತ್ವ, ಫೈರ್ ಎಲಿಮೆಂಟ್. ಆಮೇಲೆ ಸ್ವಲ್ಪ ಸ್ಪೀಡ್ ಬರೀರಿ. ಹೆಬ್ಬೆರಳಿನ ಚಿತ್ರವನ್ನ ಡ್ರಾ ಮಾಡಿದ್ರಿ. ಈಗ ಅಗ್ನಿ ತತ್ವ ಎಲ್ಲಿ ಬರುತ್ತೆ? ಇಲ್ಲಿ ಹೆಬ್ಬೆರಳಿನ ಒಂದ್ ಪಿಕ್ಚರ್ ನಲ್ಲಿ ಅಗ್ನಿ ತತ್ವ, ಫೈರ್ ಎಲಿಮೆಂಟ್. ಅದಾದ್ಮೇಲೆ ಇದು ತೋರ್ ಬೆರಳು ಇದೆ ನೋಡ್ರಿ, ಇದಕ್ಕೆ ತೋರ್ ಬೆರಳು. ಇಲ್ಲಿ ಬರೀರಿ ವಾಯು ತತ್ವ, ಏರ್ ಎಲಿಮೆಂಟ್. ಏರ್ ಎಲಿಮೆಂಟ್. ಎಸ್. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ಇಲ್ಲಿ ಇರುವಂತದ್ದೆಲ್ಲಕ್ಕಿಂತ ದೊಡ್ಡ ಬೆರಳಿದೆ ನೋಡ್ರಿ, ಇದು ಆಕಾಶ ತತ್ವ, ಸ್ಪೇಸ್ ಎಲಿಮೆಂಟ್, ಆಕಾಶ ತತ್ವ. ಅದಾದ್ಮೇಲೆ ಇದು ಉಂಗುರು ಬೆರಳು ಬರುತ್ತೆ ನೋಡ್ರಿ, ಇದು ಪೃಥ್ವಿ ತತ್ವ, ಅರ್ತ್ ಎಲಿಮೆಂಟ್, ಪೃಥ್ವಿ ತತ್ವ. ಕೊನೆಗೆ ಲಾಸ್ಟ್ ಬರುತ್ತೆ ನೋಡ್ರಿ, ಇದು ಜಲ ತತ್ವ, ವಾಟರ್ ಎಲಿಮೆಂಟ್, ಜಲ ತತ್ವ. ಸೊ ಹಾಗಾಗಿ ನಮ್ಮ ಇಡೀ ಶರೀರದ ನಿರ್ಮಾಣ 5 ತತ್ವಗಳಿಂದ ಆಗಿರುವಂತದ್ದು ಎಲ್ಲರಿಗೂ ಗೊತ್ತಿದೆ, ಗೊತ್ತಲ್ಲ? ಪಂಚಭೂತಗಳಿಂದ ನಾವು ನಿರ್ಮಾಣ ಆಗಿವಿ ಎಲ್ಲರಿಗೆ. ಏನ್ ಯಾರಿಗಾದ್ರೂ ಡೌಟ್ ಇದೆ? ಪಂಚಭೂತ ಬಿಟ್ಟು ಮತ್ತೆ ಯಾವ್ದಾರ ಭೂತ ಅದೇನ್? ಇಲ್ಲ. 5 ಪಂಚಭೂತಗಳಿಂದ ನಮ್ಮ ಶರೀರ ಇದೆ ನೋಡ್ರಿ, ಅದು ನಿರ್ಮಾಣ ಆಗಿದೆ. ಹಾಗಾಗಿ ಇಡೀ ಶರೀರದ ಎಲ್ಲಾ ಕಡೆಗೂ ಸಮೇತ ಎಲ್ಲಾ ತತ್ವಗಳು ಕೆಲಸ ಮಾಡ್ತಾ ಇವೆ. ಅದ್ರದ್ದು ಮುಖ್ಯ ಬಟನ್ಗಳಂತ ಹೇಳ್ತೀವಿ ನೋಡ್ರಿ. ಈಗ ನಮ್ಮ ಮನೆ ಇದೆ, ನಮ್ಮ ಮನೆಯಲ್ಲಿ ಎಲ್ಲಾ ಕಡೆಗೂ ವೈರ್ ಇದೆ, ಹಾಕಿದೇವಲ್ಲ ಒಳಗೆಲ್ಲಾನು. ಆದ್ರ ಮೇನ್ ಬಟನ್ಸ್ ಎಲ್ಲಿವೆ? ಒಂದ್ ಸೈಡ್ ಮೂಲೆಯಲ್ಲಿ ಬೋರ್ಡ್ ಇದೆ. ಆ ಬೋರ್ಡ್ಗೆ ಅದರದೇ ಆಗಿರುವಂತ ಬಟನ್ಸ್ ಇವೆ. ಅದನ್ನ ನಾವು ಯಾವ್ದು ಬಟನ್ ಅನ್ನ ಕ್ಲಿಕ್ ಮಾಡ್ತೀವಿ, ಆ ಲೈಟ್ ಏನಾಗುತ್ತೆ? ಆನ್ ಆಗುತ್ತೆ. ಸೇಮ್ ಅದೇ ರೀತಿ ಪಂಚಭೂತಗಳ ಮೇನ್ ಬಟನ್ಸ್ ಏನಿವೆ ನೋಡ್ರಿ, ನಮ್ಮ 5 ಬೆರಳುಗಳಲ್ಲಿವೆ. ನೋಟ್ ಮಾಡ್ಕೋರಿ. ಪಂಚಭೂತಗಳ ಮೇನ್ ಬಟನ್ಸ್ ಏನಿವೆ ನೋಡ್ರಿ, ಎಲ್ಲಿವೆ ಅಂದ್ರ ನಮ್ಮ 5 ಬೆರಳುಗಳು. ಇವ 10 ಬೆರಳಿವೆ ನೋಡ್ರಿ, ಇವೆಲ್ಲ ಒಂದೇ ತತ್ವ ಇದು. ಸೊ ಹಾಗಾಗಿ ರೇಖೆ ಏನ್ ಮಾಡುತ್ತೆ ಅಂದ್ರ ನಮ್ಮ ತತ್ವದ ಜೊತೆಗೆ ಕನೆಕ್ಟ್ ಆಗುತ್ತೆ. ರೇಖೆಯಲ್ಲಿರುವಂತ ಮಹತ್ವ ಎಲ್ಲಿ ನಮ್ಮ 5 ತತ್ವಗಳು ಎಟ್ ಎ ಟೈಮ್ ಆಕ್ಟಿವೇಟ್ ಆಗುತ್ತೆ ನೋಡ್ರಿ, ಅವಾಗ 6ನೇ ಮಹಾತತ್ವ ಬ್ರಹ್ಮಾಂಡದ ಶಕ್ತಿ ಇದೆ ನೋಡ್ರಿ, ಅದು ನಮ್ ಜೊತೆಗೆ ಜೋಡಿಸ್ಕೊಳ್ಳುತ್ತೆ. ಯಾವಾಗ 5 ತತ್ವಗಳು ಒಂದೇ ಸಲ ಆಕ್ಟಿವೇಟ್ ಆಗ್ಬೇಕು. ಇದು ರೇಖೆಯಲ್ಲಿರುವಂತ ಅತ್ಯಂತ ಮಹತ್ವದ ವಿಚಾರ. ಎಸ್. ಸೊ ಹಾಗಾಗಿ ರೇಖೆ ಯಾವಾಗ್ಲೂ ನೋಡ್ರಿ, ರೇಖೆ ತಲೆಯಿಂದ ಹರಿಯೋದಿಲ್ಲ, ರೇಖೆ ನಮ್ಮ ಅಂಗೈಯಿಂದ ಹರಿಯುತ್ತೆ. ಸೊ ಹಾಗಾಗಿ ಬ್ರಹ್ಮಾಂಡದ ಶಕ್ತಿಯ ಮೂಲ ಎಲ್ಲಿಂದ ಶುರು ಮಾಡ್ತೀವಿ ನಾವು? ರೇಖೆಯನ್ನ ಆಹ್ವಾನ ಮಾಡೋದು ಎಲ್ಲಿಂದ ಅಂದ್ರ ನಮ್ಮ ಅಂಗೈಗಳಿಂದ ಮಾಡ್ತೀವಿ. ರೀಸನ್ ಏನು ಅಂದ್ರ 5 ತತ್ವಗಳು ಒಂದೇ ಕಡೆಗೆ ಇಲ್ಲಿ ನಮ್ಗೆ ಸಿಗುತ್ತೆ ಮೂಲ ಬಟನ್. ಇದು ರೇಖೆಯ ಮಹತ್ವದಲ್ಲಿ ಒಂದು. ಈಗ ಈ ರೇಖೆಯ ಇತಿಹಾಸಕ್ಕೆ ಬರೋಣ. ಗೊತ್ತಾಯ್ತಾ? 5 ತತ್ವಗಳು ಇದರಲ್ಲಿವೆ, ರೇಖೆ ಇದರಿಂದನೇ ಹರಿಯುತ್ತೆ ನಮ್ಮ ಶರೀರದಲ್ಲಿ. ನಾವು ಆಹ್ವಾನ ಮಾಡ್ತೀವಿ, ರೇಖೆ ನಮ್ ಜೊತೆಗೆ ಕನೆಕ್ಟ್ ಆಗುತ್ತೆ. ಎಸ್. ಸೊ ನೆಕ್ಸ್ಟ್ ಬರೀರಿ ರೇಖೆಯ ಇತಿಹಾಸ. ಮತ್ತೆ ಎಲ್ಲೆಲ್ಲಿ ನಾನು ಇಂಪಾರ್ಟೆಂಟ್ ಹೇಳ್ತೀನಿ, ಸ್ವಲ್ಪ ರೆಡ್ ಪೆನ್ನಿಂದು ಅಂಡರ್ಲೈನ್ ಮಾಡ್ಕೊಡ್ರಿ, ಅದ್ರ ನಿಮ್ಗೆ ನೆನ್ಪಿಡೋದಕ್ಕೆ ಈಸಿ ಆಗುತ್ತೆ. ಮತ್ತೆ ಯಾರು ಹಿಂಗ್ ತಲೆಗಿಟ್ಕೋಬೇಡ್ರಿ ಇದು ಫ್ರೀ ಸೆಷನ್ ಇದೆ ಅಂತ. ನೋ, ಜಗತ್ತಲ್ಲಿ ಫ್ರೀ ಯಾವುದು ಇರೋದಿಲ್ಲ. ಗೊತ್ತೇ ನಿಮ್ಗೆ? ಜಗತ್ತಲ್ಲಿ ಉಚಿತವಾಗಿ ಯಾವುದು ಇರೋದಿಲ್ಲ. ಅದು ಉಚಿತ ನಿಮ್ಗಿರ್ಬೋದು, ನಮ್ಗ್ ಉಚಿತ ಇಲ್ಲ. ಫೇಸ್ಬುಕ್ ಮಕ್ಕಳೆಲ್ಲ ಹಿಂಗ್ ಕೈ ಮಾಡ್ರಿ, ಯಾರ್ಯಾರು ಫೇಸ್ಬುಕ್ ಲಿಂದ ಬಂದಿರಿ ಹಿಂಗ್ ಕೈ ಮಾಡ್ರಿ. 90% ಅಂತೂ ಫೇಸ್ಬುಕ್ ಲಿಂದ ಬಂದವ್ರಿದೆ. ಫೇಸ್ಬುಕ್ಗೆ ಮಂತ್ಲಿ 1 ಲಕ್ಷ ರೂಪಾಯಿ ನಾವು ಆಡಿ ಕೊಡ್ತಿರ್ತೀವಿ ನಾವು. ಹಾಗಾದ್ರೆ ಇಲ್ಲಿ ಯಾರ್ದು ಹೋಗಿದೆ? ನಮ್ದು ಹೋಗಿದೆ. ಯಾರ್ದಾದ್ರೂ ಒಬ್ರದ್ದು ಹೋದ್ರು ಹೋದಂಗೆಲ್ಲ, ನಿಮ್ದೇ ಹೋಗ್ಬೇಕಂತ ಏನಿಲ್ಲ. ಹಾಗಾಗಿ ಯಾರ್ದೋ ಒಬ್ರದ್ದು ಹೋಗ್ತಾ ಇದೆ ಅಂದ್ರೆ ಅದ್ರ ಬೆನಿಫಿಟ್ ತಗೊಳ್ರಿ. ನಮ್ ಮೈಂಡ್ ಸೆಟ್ ಏನು ಅಂದ್ರೆ ಫ್ರೀ ಅದ ಅಂತ ಹೇಳಿ ನಾವು ಕೇರ್ ಮಾಡೋದಿಲ್ಲ. ಹಾಗಾಗಿ ಮೈಂಡಿಗೆ ಹೇಳ್ರಿ,
ಇದು ನನಗೆ 10,000 ರೂಪಾಯಿ ಕೋರ್ಸ್ ಇದೆ ಅಂತ ಹೇಳಿ ಅದ್ರ ಬೆಲೆ ಕಟ್ಲಿಕ್ಕೆ ಆಗೋದಿಲ್ಲ, ನಾನು ಹೋಗ್ತೀನಿ, ಆದ್ರೆ ಅದು ನಂದು ಹೋಗಿದೆ ಅಂದ್ರೆ ಅದು ನಿಮ್ದು ಹೋದಂಗೆ. ಸೊ ಹಾಗಾಗಿ ಇದು ಫ್ರೀ ಇದೆ, ಇದು ಹಂಗಿದೆ ಹಿಂಗಿದೆ, ದಯವಿಟ್ಟು. ಈಗ ಕೆಲವರು ವಿಡಿಯೋ ಆಫ್ ಇಡೋದಕ್ಕೆ ರೀಸನ್ ಏನು ಅಂದ್ರೆ ಫ್ರೀ ಇದೆ, ಅವ್ರ ಕೈಲಿಂದ ಏನು ಹೋಗಿಲ್ಲ. ಅಲ್ಲೂ ಫ್ರೀ ಕ್ಲಿಕ್ ಮಾಡಿ ಬಂದಿದ್ದಾರೆ, ಇಲ್ಲೂ ಫ್ರೀ ಲಿಂಕ್ ಸಿಕ್ಕಿದೆ, ಇಲ್ಲೂ ಆದಷ್ಟು ಕೇಳಮ್ಮಿ. ಯಾವಾಗ್ಲೂ ಹಂಗ್ ಮಾಡ್ಬೇಡ್ರಿ. ಅದಕ್ಕೆ ಹೇಳ್ತೀನಿ, ರೇಖಿ ಇದೆ ನೋಡ್ರಿ, ಇದೊಂದು ಮಹಾವಿದ್ಯೆ ಇದೆ. ಇದಕ್ಕೆ ನೀವೆಷ್ಟು ಗೌರವ ಕೊಡ್ತೀರಿ ನೋಡ್ರಿ, ಅಷ್ಟು ಬೇಗ ಇದು ಕನೆಕ್ಟ್ ಆಗುತ್ತೆ. ಹಾಗಾಗಿ ರೇಖಿ ವರ್ಕ್ ಮಾಡೋದು ಯಾರಿಗೆ ಅಂದ್ರ, ಯಾರು ಇಮೋಷನಲಿ ಕನೆಕ್ಟ್ ಆಗಿರ್ತಾರ ನೋಡ್ರಿ, ಅವ್ರ ಜೊತೆಗೆ ರೇಖಿ ಜೋಡಿಸ್ಕೊಳ್ಳುತ್ತೆ. ಬಹಳ ಬುದ್ಧಿವಂತರಿಗೆ ರೇಖಿ ಕೆಲಸ ಮಾಡುತ್ತೆ ಅಂತ ನಾನು ಹೇಳೋದಿಲ್ಲ, ಭಾವನಾತ್ಮಕ ಇರುವವರಿಗೆ ರೇಖಿ ವರ್ಕ್ ಮಾಡುತ್ತೆ. ಸೊ ಹಾಗಾಗಿ ಈಗ ಬರ್ಕೊಡ್ರಿ, ಇಂಡಿಯನ್ ರೇಖಿ, ಭಾರತೀಯ ರೇಖಿ ಎಲ್ಲಿಂದ ಶುರು ಆಗುತ್ತೆ. ಸೊ ಈಗ ಬರೀರಿ ಋಗ್ವೇದ. ಋಗ್ವೇದ, ಎಸ್. ಸೊ ಋಗ್ವೇದದ 10, 60 ಮತ್ತು 12ನೇ ಶ್ಲೋಕದಲ್ಲಿ 10, 60 ಮತ್ತು 12ನೇ ಶ್ಲೋಕದಲ್ಲಿ ಋಗ್ವೇದದಲ್ಲಿ ಒಂದು ವರ್ಡ್ ಬರುತ್ತೆ. ಏನು? ಅಯಮ್ಮೇ ಹಸ್ತೋ ಭಗವಾನ್ ಅಯಮ್ಮೇ ಭಗವತ್ತರಂ. ಏನ್ ಹೇಳ್ತಾರಲ್ಲಿ? ಅಯಮ್ಮೇ ಹಸ್ತೋ ಭಗವಾನ್ ಅಯಮ್ಮೇ ಭಗವತ್ತರಂ. ಅಂದ್ರೆ ಇದ್ರ ಅರ್ಥ ಏನು? ಒಂದ್ ನಿಮಿಷ. ಇದ್ರ ಅರ್ಥ ಏನು ಅಂದ್ರ, ಅಯಮ್ಮೇ ಹಸ್ತೋ ಭಗವಾನ್ ಅಂದ್ರ ನನ್ನ 2 ಹಸ್ತಗಳಲ್ಲಿ ಭಗವಂತನ ಶಕ್ತಿ ಇದೆ, ಪರಾತ್ಪರವಾದ ಶಕ್ತಿ ನನ್ನ ಅಂಗೈಯಲ್ಲಿದೆ ಅಂತ ಮೊಟ್ಟ ಮೊದಲ ದಾಖಲೆ ನಮ್ಗೆ ಋಗ್ವೇದದಲ್ಲಿ ಸಿಗುತ್ತೆ ಅಂತ ಹೇಳಿ ಡಾಕ್ಟರ್ ಮಿಕಾವೊ ಉಸುಯಿ ಅವರು ಸಮೇತ ಹೇಳ್ತಾರೆ. ರೇಖಿಯ ಜಗತ್ತಿನ ಮೊದಲ ಗ್ರ್ಯಾಂಡ್ ಮಾಸ್ಟರ್ ಅಂತ ಹೇಳ್ತೀವಲ್ಲ ಡಾಕ್ಟರ್ ಮಿಕಾವೊ ಉಸುಯಿ ಅವರಿಗೆ, ಅವರು ಸಮೇತ ಹೇಳ್ತಾರೆ, ನಾನು ಋಗ್ವೇದವನ್ನ ಅಧ್ಯಯನ ಮಾಡೀನಿ, ಭಾರತಕ್ಕೆ ಹೋಗಿನಿ, 12 ವರ್ಷಗಳ ಕಾಲ ನಾನು ಸತತವಾದ ಅಧ್ಯಯನದ ನಂತರ ನನ್ಗೆ ಋಗ್ವೇದದಿಂದ ರೇಖಿಯ ಬಗ್ಗೆ ಮಾಹಿತಿ ಸಿಕ್ಕಿತ್ತು ಅಂತ ಅವರು ಸಮೇತ ಹೇಳ್ತಾರೆ. ಹಾಗಾಗಿ ಮೂಲ ಎಲ್ಲಿಂದ ಇದೆ? ಭಾರತದ್ದೇ ಇದೆ, ಋಗ್ವೇದದಿಂದ. ಎಸ್. ಅದರ ನಂತರ ನೆಕ್ಸ್ಟ್ ಬರುತ್ತೆ ಅಥರ್ವ ವೇದ. ಇದು ಮೊದಲ ದಾಖಲೆ. 2ನೇ ದಾಖಲೆ ಬರ್ಕೊಟ್ರು. ನಮ್ಗೆ ಏನಾಗಿದೆ, ನಮ್ಮವರಿಗೆ ದಾಖಲೆ ಕೊಟ್ರು ಎಸ್ ಅಂತಾರೆ, ದಾಖಲೆ ಕೊಡ್ಲಿಲ್ಲ ಅಂದ್ರೆ ಏನು ಹೇಳ್ತಾರೆ ಮೇಡಮ್. ಹಾಗಾಗಿ ರೇಖಿ ಇದೆ ನೋಡ್ರಿ, ಇದು ಒಂದು ಸೈನ್ಸ್ ಇದೆ. ಅಧ್ಯಾತ್ಮ ಅನ್ನುವಂಥದ್ದು ಒಂದು ವಿಜ್ಞಾನ, ಇದು ಒಂದು ಎನರ್ಜಿ. ಮತ್ತೆ ಎಲ್ಲಿ ಎನರ್ಜಿ ಇದೆ ನೋಡ್ರಿ, ಅದು ಸೈಂಟಿಫಿಕ್ ಆಗಿ ವರ್ಕ್ ಮಾಡುತ್ತೆ. ಭ್ರಮೆಯ ಮೇಲೆ ರೇಖಿ ಕಲಿಯೋದಿರೋದಿಲ್ಲ, ನೆನ್ಪಿಡ್ರಿ. ಇದೊಂದು ಸೈಂಟಿಫಿಕ್ ಆಗಿ ಕಲಿಯೋದಿರುತ್ತೆ, ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಇದೆ. ನಾನು ಎಲ್ಲಂದ್ರಲ್ಲಿ ಹೆಂಗಂದ್ರ ಹಂಗ ರೇಖಿ ಮಾಡ್ತೀನಿ ಅಂದ್ರೆ ಹಂಗ ಬರೋದಿಲ್ಲ ಅದು. ಅದಕ್ಕೆ ಅದರದೇ ಆಗಿರುವಂತಹ ನಿಯಮಗಳ ಮೇಲೆ ರೇಖಿಯನ್ನ ಕಲಿತೀವಿ. ಹಾಗಾಗಿ ಅಥರ್ವ ವೇದ ಏನ್ ಹೇಳುತ್ತೆ ಅಂದ್ರ, ನನ್ನ 2 ಅಂಗೈಗಳಲ್ಲಿ, ಸರಿಯಾಗಿ ಬರ್ಕೊಡ್ರಿ, ನನ್ನ 2 ಅಂಗೈಗಳಲ್ಲಿ ಅನಂತ ಬ್ರಹ್ಮಾಂಡದ ಶಕ್ತಿ ಇದೆ. ನನ್ನ 2 ಅಂಗೈಗಳಲ್ಲಿ ಅನಂತ ಬ್ರಹ್ಮಾಂಡದ ಶಕ್ತಿ ಇದೆ. ನಾನು ಇದನ್ನು ಲೋಕ ಕಲ್ಯಾಣಕ್ಕಾಗಿ ಬಳಸಿಕೊಳ್ಳುತ್ತೇನೆ. ನಾನು ಇದನ್ನ, ಅಥರ್ವ ವೇದ ಏನ್ ಹೇಳುತ್ತೆ, ನಂದ್ 2 ಅಂಗೈಯಲ್ಲಿ ಏನಿದೆ? ಬ್ರಹ್ಮಾಂಡದ ಅನಂತ ಶಕ್ತಿ ಇದೆ. ಆದ್ರೆ ಇದನ್ನ ನಾನು ಯಾವ ಕಾರಣಕ್ಕೆ ಬಳಸ್ತೀನಿ ಅಂತ ಹೇಳುತ್ತೆ ಅಥರ್ವ ವೇದ? ಲೋಕ ಕಲ್ಯಾಣಕ್ಕ, ಇನ್ನೊಬ್ಬರ ಹಿತಕ್ಕಾಗಿ. ಹಾಗಾಗಿ ಬರ್ಕೊಡ್ರಿ, ರೇಖಿಯ 4 ಸ್ಟೆಪ್ಸ್ ಗಳಿವೆ. ರೇಖಿ ಲೆವೆಲ್ 1, ಲೆವೆಲ್ 2, ಲೆವೆಲ್ 3, ಲೆವೆಲ್ 4, 4 ಲೆವೆಲ್ಸ್ ಗಳನ್ನ ರೇಖಿಯಲ್ಲಿ ಬರುತ್ತೆ. ಅದರಲ್ಲಿ ರೇಖಿ ಲೆವೆಲ್ 1 ಮಾತ್ರ ಸೆಲ್ಫ್ ಸಲುವಾಗಿದೆ, ನಮ್ ಸಲುವಾಗಿರೋದು ಒಂದೇ ರೇಖಿ ಲೆವೆಲ್ 1 ನಮ್ ಸಲುವಾಗಿ. ಉಳಿದ 3 ಸ್ಟೆಪ್ಸ್ ಗಳೇನ್ ಬರುತ್ತೆ ನೋಡ್ರಿ, 2, 3, 4, ಅದೆಲ್ಲಾನು ಅದರ್ ಸೀಲಿಂಗ್ ಸಲುವಾಗಿ ಬರುತ್ತೆ. ಇನ್ನೊಬ್ಬರಿಗೆ ಪರೋಪಕಾರಕ್ಕಾಗಿ ರೇಖಿಯನ್ನ ಬಳಸ್ತೀವಿ. ಹಾಗಾಗಿ ಅನಂತ ಬ್ರಹ್ಮಾಂಡದ ಶಕ್ತಿ ಯಾರ ಸಲಿಂದ ಬಳಸೋದಿದೆ? ಲೋಕ ಕಲ್ಯಾಣಕ್ಕಾಗಿ. ಇದು ಯಾರು ಹೇಳ್ತಾರ? ಅಥರ್ವ ವೇದ ಹೇಳುತ್ತೆ. ಅದಾದ ನಂತರ ನೆಕ್ಸ್ಟ್ ಬರ್ಕೋರಿ, ತೈತೇರಿಯ ಅನ್ನುವಂತ ಉಪನಿಷತ್ತು. ತೈತೇರಿಯ ಅನ್ನುವಂತ ಉಪನಿಷತ್ನಲ್ಲಿ ವರುಣ ಋಷಿ ಮತ್ತು ಭೃಗು ಋಷಿ ಅನ್ನುವಂತ 2 ಋಷಿಗಳ ಸಂವಾದದಲ್ಲಿ, ವರುಣ ಋಷಿ ಮತ್ತೆ ಭೃಗು ಋಷಿಯ ಸಂವಾದದಲ್ಲಿ ನಮ್ಮ ಶರೀರದಲ್ಲಿರುವಂತಹ ಶಕ್ತಿ ಕೇಂದ್ರಗಳ ಬಗ್ಗೆ ಮಾಹಿತಿ ಸಿಗುತ್ತೆ. ಎನರ್ಜಿ ಪಾಯಿಂಟ್ಸ್ ಗಳು ಎಲ್ಲೆಲ್ಲಿವೆ ಅಂತ ಹೇಳಿ ತೈತೇರಿಯ ಉಪನಿಷತ್ನಲ್ಲಿ. ಎಸ್.
ಅದಾದ ನಂತರ ಈ ವಿದ್ಯೆಯನ್ನ ಮೂಲದಲ್ಲಿ ಮೊಟ್ಟ ಮೊದಲು ಬಳಸಿದವರು, ಪ್ರಚಲಿತ ಮಾಡಿದವರು ಯಾರು ಅಂದ್ರ ಋಷಿ ವಶಿಷ್ಠರು. ಸಪ್ತರ್ಷಿಗಳಲ್ಲಿ ಒಬ್ಬರಾಗಿರುವಂತ ವಶಿಷ್ಠ ಋಷಿಗಳು ಈ ವಿದ್ಯೆಯನ್ನ ಪ್ರಚಲಿತ ಮಾಡಿದ್ರು, ಮತ್ತೆ ಅದನ್ನ ಬಳಸ್ತಾ ಇದ್ರು. ಹಾಗಾಗಿ ಇದ್ರದ್ದು ಹೆಸರೇ ವಶಿಷ್ಠ ವಿದ್ಯೆ ಅಂತಿತ್ತು. ಹಾಗಾಗಿ ಜನರಿಗೆ ಗೊತ್ತೇ ಆಗ್ಲಿಲ್ಲ ಇದು ವಿದ್ಯೆ ಇದೇ ಇತ್ತು ಅಂತ. ಇದು ಬಹಳ ಹಿಂದೆ ಎಲ್ಲಾನು ಮಾಡಿದ್ದು. ನಿಮ್ಗೆ ಗೊತ್ತಿರ್ಲಿ, ಇವತ್ತು ವಾಟರ್ ಹೀಲಿಂಗ್, ವಾಟರ್ ಮೆಡಿಟೇಷನ್ ಇದೆ ನೋಡ್ರಿ, ಅದು ನಮ್ಮ ಅಥರ್ವ ವೇದದಲ್ಲಿ ಬಂದಿದ್ದು. ಅಥರ್ವಿನಿ ವಿದ್ಯೆ ಅಂತ ಹೇಳ್ತಾರೆ ಅದಕ್ಕೆ, ವಾಟರ್ ಹೀಲಿಂಗ್, ವಾಟರ್ ಮೆಡಿಟೇಷನ್ಗೆ. ಇವತ್ತು ಡಾಕ್ಟರ್ ಮಸಾರೋ ಇಮೋಟೋ ಅವರು ದೊಡ್ಡ ಸಂಶೋಧನೆಯನ್ನ ಮಾಡಿದ್ದಾರೆ ಜಪಾನ್ದಲ್ಲಿ ಅಂತೇಳಿ. ಇವತ್ತೆಲ್ರು ಯೂಟ್ಯೂಬ್ ತುಂಬಾ ನಿಮಗ್ ವಿಡಿಯೋ ಸಿಗುತ್ತೆ, ಆದ್ರೆ ನಮ್ಮ ಅಥರ್ವ ವೇದದ್ ಸಿಗೋದಿಲ್ಲ. ರೀಸನ್ ಏನು ಅಂದ್ರೆ ನಾವು ಹುಡುಕಾಟ ಮಾಡೋದಿಲ್ಲ. ಹುಡುಕಾಟ ಮಾಡಿದ್ಮೇಲೆ ಜನರಿಗೆ ನಮ್ಮವ್ರಿಗೆ ಅರ್ಥ ಆಗೋದಿಲ್ಲ. ನಮ್ಮ ಸ್ಥಿತಿ ಏನಾಗಿದೆ ಅಂದ್ರೆ ಎಲ್ಲಾ ಹೊರಗಿಂದ ಬರ್ಬೇಕು ನೋಡ್ರಿ, ಗ್ರೇಟ್ ಫಾರಿನ್ ದಿಂದ ಬರ್ಬೇಕು. ನಮ್ಗೆ ಪಾಶ್ಚಾತ್ಯ ದೇಶದಿಂದ ಯಾವ್ದು ಬರುತ್ತೆ ನೋಡ್ರಿ, ಅದು ಒಳ್ಳೇದಂತ ತಿಳ್ಕೊಂಡಿವಿ. ಯಾರ್ಯಾರಿಗೆ ನೆನಪಿದೆ, ಸಣ್ಣವ್ರಿದ್ದಾಗ ನಾವ್ ಏನಾದ್ರೂ ತಪ್ಪು ಮಾಡಿದ್ರೆ ನಾವು ಹಿಂಗ್ ಕಿವಿ ಹಿಡಿದು ಉಟಕ್ ಬೈಟಕ್ ಮಾಡ್ತಿದ್ದೇವೆ. ಯಾರ್ಯಾರು ಮಾಡಿದ್ರಿ? ಎಲ್ಲಾರು ಮಾಡಿದೇವಿ. ಸದ್ಯಕ್ಕೆ 40+ ಯಾರ್ಯಾರು ಇದ್ದೀವಿ ಎಲ್ಲಾರು ಹಿಂಗ್ ಕಿವಿ ಹಿಡಿದ್, ಎಲ್ಲ ನಾವ್ ದಡ್ರೆ, ಯಾರು ಶಾಣೆ ಇರ್ಲಿಲ್ಲ ಸಣ್ಣಾಗಿದ್ದಾಗ. ಪ್ಯಾಟ್ ತಿಂದೆ ಮುಂದ್ ಬಂದವ್ರು ನಾವೆಲ್ಲ. ಹಿಂಗ್ ಕಿವಿ ಹಿಡ್ದು ಏನ್ ಮಾಡ್ತಿದ್ದೆವು? ಉಟಕ್ ಬೈಟಕ್ ಮಾಡ್ತಿದ್ದೆವು. ನಾನ್ ಇವತ್ತಿಗೆ ನೆನ್ಪದ, ಯಾವತ್ತು ಕಿವಿ ಹಿಡಿದು ಉಟಕ್ ಬೈಟಕ್ ಮಾಡಿದೆವು ನೋಡ್ರಿ, ಮರ್ದಿನ ಎಲ್ಲ ನೆನ್ಪಿರ್ತಿತ್ತಂತಾನೆ. ಅಂಜಿ ಭಯಕ್ ಮತ್ತೆ ಮರ್ದಿನ 100 ಹೊಡಿಸ್ತಾರ ಇವ್ರು ಅಂತ ಹೇಳಿ. ರೀಸನ್ ಏನು ಅಂದ್ರ, ಈ ಕಿವಿಯ ನರವ್ಯೂಹಗಳು ಏನಿವೆ ನೋಡ್ರಿ, ಇದು ನೇರವಾಗಿ ಬ್ರೈನ್ ಜೊತೆಗೆ ಕನೆಕ್ಟ್ ಇದೆ. ಸೊ ಹಾಗಾಗಿ ಆ ಮಗುವಿಗೆ ಆಟೋಮೆಟಿಕ್ ಆಗಿ ನೆನಪಿನ ಶಕ್ತಿ ಜಾಗೃತ ಆಗ್ತಿತ್ತು. ಇದು ಬಾಲ್ಯದಲ್ಲಿ ನಮ್ ಕಾಮನ್ ಆಗಿ ಮಾಡ್ತಿದೀವಿ ನಾವು, ಭಯದಿಂದ ಮಾಡ್ತಿದೀವಿ. ಆದ್ರೆ ಅದ್ರ ಹಿಂದೆ ಸೈನ್ಸ್ ಇತ್ತು. ಆದ್ರೆ ಇವತ್ ನೀವು ಚೈನಾ ದೇಶದಲ್ಲಿ ಹೋಗ್ರಿ, ಊಟಕ್ ಬೈಟಕ್ ಮಾಡ್ಸವೆ ದೊಡ್ಡ ದೊಡ್ಡ ಸಂಸ್ಥೆಗಳವ. ದುಡ್ಡು ತಗೊಂಡು ಯಾವ್ದೋ ಬೇರೆ ಬೇರೆ ಸ್ವಲ್ಪ ಸಿಸ್ಟಮ್ ಅನ್ನ ಚೇಂಜ್ ಮಾಡಿ ಕಿವಿ ಹಿಡಿಯೋದು, 108 ಸಲ ಹೊಡೆದ್ ಮನೆಗೆ ಹೋಗೋದು, ಮತ್ತೆ ಫೀಸ್ ಕಟ್ಬೇಕು. ಇವತ್ತು ಅದು ಬಹಳ ಫೇಮಸ್ ಆಗಿರುವಂತ ವಿದ್ಯೆಗಳಲ್ಲಿ ಒಂದು. ಹಾಗಾಗಿ ನೆನ್ಪಿಡ್ರಿ, ಇಡೀ ಜಗತ್ತಲ್ಲಿ ಯಾವುದೇ ಸಂಚಲನ ನಡೀತಾ ಇದೆ, ಸ್ಪೆಷಲಿ ಅಧ್ಯಾತ್ಮದಂದ್ರ, ಒಂದು ಭಾರತದಿಂದ ಸ್ಟಾರ್ಟ್ ಆಗಿದೆ, ಎರಡನೇದು ಗ್ರೀಕ್ ದೇಶದಿಂದ ಶುರು ಆಗಿದೆ. ಗ್ರೀಕ್ ನಲ್ಲಿ ಇಲಿಯಡ್ ಮತ್ತು ಓಡಿಸಿ ಅನ್ನುವಂತ ಮಹಾ ಕಾವ್ಯಗಳು ಸಮೇತ ನಮ್ಗೆ ಸಿಗುತ್ತೆ. ಹಾಗಾಗಿ 2 ದೇಶಗಳ ಕೊಡುಗೆ ಇದೆ ನೋಡಿ, ಬಹಳ ಇದೆ ಇಡೀ ವಿಶ್ವದಲ್ಲಿ. ಸೊ ಇಷ್ಟೇ ಎಲ್ಲರಿಗೂ ಅರ್ಥ ಆಯ್ತಾ? ಯಾರ್ಯಾರಿಗೆ ಅರ್ಥ ಆಗಿದೆ ಬೀದರ್ ಭಾಷೆ? ಬೀದರ್ ಭಾಷೆ ಫಸ್ಟ್ ಟೈಮ್ ಕೇಳೋರು ಯಾರ್ಯಾರಿದ್ದೀರಿ? ಬೀದರ್ ಭಾಷೆನು ಭೂಮಿ ಮೇಲೆ ಇದೆ, ಭೂಮಿ ಬಿಟ್ಟೇನ್ ಹೊರಗಿಲ್ಲ. ನಾವೇನ್ ಮಂಗಳ ಗ್ರಹದಿಂದ ಬಂದಿಲ್ಲ, ಏನಿಲ್ಲ. ಇಲ್ಲಿ ನಮ್ದು ಇದೆ. ಕರ್ನಾಟಕ ನಕಾಶೆ ನೋಡು, ತಲೆ ಮೇಲೆ ಇರೋರು ನಾವೇ ಇದ್ದೀವಿ. ಸೊ ಹಾಗಾಗಿ ಬೀದರ್ ಬಹಳ ಸಹಜ ಸರಳ ಭಾಷೆ ಇದೆ. ಒಂದಿಷ್ಟು ಬೇರೆ ಬೇರೆ ವರ್ಡ್ಸ್ ಗಳನ್ನ ನಾವು ಯೂಸ್ ಮಾಡ್ತೀವಿ, ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಓಕೆ, ಇಷ್ಟು ಎಲ್ಲರಿಗೂ ಅರ್ಥ ಆಯ್ತಾ? ಮುಂದೆ ಹೋಗೋಣ. ಯಾರ್ಯಾರಿಗೆ ಅರ್ಥ ಆಗಿದೆ ಒಂದ್ಸಲ ಎಸ್ ಅಂತ ಟೈಪ್ ಮಾಡಿ ನೋಡೋಣ. 1 ನಿಮಿಷ ನಾನು ಚಾಟ್ ಬಾಕ್ಸ್ ಆನ್ ಮಾಡ್ತಾ ಇದ್ದೀನಿ. ಯಾರ್ಯಾರಿಗೆ ಅರ್ಥ ಆಗಿದೆ ಮೇಡಮ್ ನೀವು ಹೇಳೋದೆಲ್ಲ ನಮ್ಗೆ ಗೊತ್ತಾಯ್ತು ನೋಡ್ರಿ ಅನ್ನೋರೆಲ್ಲ ಎಸ್ ಅಂತ ಟೈಪ್ ಮಾಡ್ರಿ ಬೇಗ ಬೇಗ. ನನ್ಗೆ ಸ್ಪೀಡ್ ಇಷ್ಟ, ನಂಗೆ ಸ್ಲೋ ಇಲ್ಲ. ಸಕ್ಸಸ್ ಅಂತ ಇದೆ ನೋಡ್ರಿ, ಅದ್ರ ಹೆಸರೇ ಸ್ಪೀಡ್. ನೀವೆಷ್ಟು ಬೇಗವಾಗ್ತೀರಿ ನೋಡ್ರಿ, ಅಷ್ಟು ಬೇಗ ಸಕ್ಸಸ್ ಆಗ್ತೀರಿ. ಸಕ್ಸಸ್ ನ ಮೂಲ ಸೂತ್ರ ಹಿಂಗೆ ಇರೋದು. ಎಸ್, ಆಲ್ಮೋಸ್ಟ್ ಎಲ್ಲರಿಗೂ ಅರ್ಥ ಆಗಿದೆ, ಆಗುತ್ತೆ. ಇನ್ನು ನಾಳೆಗೆ ನಾಡ್ದಿಗೆ ಇದೆ ಪಿಕ್ಚರ್ ಅಭಿ ಬಾಕಿ ಹೈ. ಎಸ್. ಸೊ ನಾ ಮತ್ತೆ ಚಾಟ್ ಬಾಕ್ಸ್ ಅನ್ನ ಕ್ಲೋಸ್ ಮಾಡ್ತೀನಿ. ನೆಕ್ಸ್ಟ್ ಮುಂದೆ ಹೋಗೋಣ. ಇಲ್ಲಿ ತನಕ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಮುಂದೆ ಹೋಗೋಣ. ನೆಕ್ಸ್ಟ್ ಒಂದಿಷ್ಟು ನಿಮ್ಗೆ ದಾಖಲೆಗಳು ಇನ್ನೊಂದಿಷ್ಟು ಕೊಡೋದಕ್ಕೆ ನಾನು ಇಷ್ಟಪಡ್ತೀನಿ. ಅದರಲ್ಲಿ ಬರ್ಕೋರಿ, ಒಂದು ನಾಥ ಸಂಹಿತ ಅನ್ನುವಂತ ಒಂದು ಕೃತಿ. ನಾಥ ಸಂಹಿತ ಶ್ರೀ ಗೋರಖನಾಥರಿಂದ ರಚಿತವಾಗಿರುವಂತ, ಗೋರಖನಾಥ್ ಮಚೇಂದ್ರನಾಥ್ ಅಂತೇಳಿ ನೀವು ಗುಲ್ಬರ್ಗಾ ರೂಟಿಗೆ ಬಂದ್ರ ನವನಾಥರು ಅಂತೇಳಿ ಸಿಗ್ತಾರೆ ನಿಮ್ಗೆ. ಗಾಣಗಾಪುರ ಅಂತ ಹೇಳಿ ಬರುತ್ತೆ ಇಲ್ಲಿ. ಅಲ್ಲಿ ಗೋರಖನಾಥರ್ ಅಂತೇಳಿ ಬಹಳ ದೊಡ್ಡ ನಾಥ ಪರಂಪರೆಯನ್ನ ಹುಟ್ಟಾಕಿದವ್ರು ಅವರು. ಅವ್ರು ನವನಾಥರು, 9 ಜನ ನಾಥರು. ಸತಿ ಅನುಸೂಯ ಇದಾರ್ ನೋಡ್ರಿ, ಅವ್ರ ಜೊತೆಗೆ ಸ್ಟೋರಿ ಇರೋದು. ಬ್ರಹ್ಮ ವಿಷ್ಣು ಮಹೇಶನನ್ನ ಒಂದೇ ತೊಟ್ಲಲ್ಲಿ ಹಾಕಿ ತೂಗಿರುವಂತ ಸ್ಟೋರಿ ಇದೆ ನೋಡ್ರಿ, ಇಲ್ಲೇ ಸಿಗುತ್ತೆ ನಿಮ್ಗೆ ಗಾಣಗಾಪುರದಲ್ಲಿ. ಹಾಗಾಗಿ ಅವರಿಂದ ಉದ್ಭವವಾಗಿರುವಂತ ಒಂದು ಪರಂಪರೆ ಇರುತ್ತೆ. ಅದು ಯಾವುದು ಅಂದ್ರೆ ನಾಥ ಪರಂಪರೆ ಅಂತ. ಆ ನಾಥ ಪರಂಪರೆಯಲ್ಲಿ ಒಬ್ರು ಬರ್ತಾರ ಗೋರಖನಾಥರು ಅಂತ. ಹಾಗಾಗಿ ಗೋರಖನಾಥರು ರಚಿಸಿರುವಂತ ನಾಥ ಸಂಹಿತಾ ಕೃತಿಯ 40% 40% ಪುಸ್ತಕ ಯಾವುದ್ರ ಮೇಲಿದೆ ಅಂದ್ರ
ರೇಖಿ ಮತ್ತು ಚಕ್ರಗಳು ಮತ್ತೆ ನಾಡಿ ಅಧ್ಯಯನದ ಬಗ್ಗೆ ಮಾಹಿತಿ ಸಿಗುತ್ತೆ ನಿಮ್ಗೆ. ರೇಖಿ ಮತ್ತೆ ಚಕ್ರಗಳು ಪ್ಲಸ್ ಮತ್ತೆ ನಾಡಿ ಅಧ್ಯಯನದ ಬಗ್ಗೆ ಮಾಹಿತಿ ಸಿಗುತ್ತೆ. ಇದು ನಿಮ್ಗೆ ದಾಖಲೆ. ಅದರ ನಂತರ ನೆಕ್ಸ್ಟ್ ಬರ್ಕೊಡ್ರಿ ಎರಡನೇ ದಾಖಲೆ. ಶ್ರೀಮದ್ ದೇವಿ ಭಾಗವತ ಮಹಾಪುರಾಣ ಅನ್ನುವಂತಹ ಒಂದು ಪುರಾಣದ ಪ್ರಥಮ ಖಂಡದಲ್ಲಿ, ಶ್ರೀಮದ್ ದೇವಿ ಭಾಗವತ ಮಹಾಪುರಾಣ ಒಂದು ಪುರಾಣ ಇದೆ. ಪುರಾಣದ ಪ್ರಥಮ ಖಂಡದಲ್ಲಿ ಎನರ್ಜಿ ಮತ್ತು ಫ್ರೀಕ್ವೆನ್ಸಿಯ ಬಗ್ಗೆ ಮಾಹಿತಿ ಇದೆ. ಶಕ್ತಿಗಳು ಯಾವ ರೀತಿ ಉದ್ಭವ ಆಗುತ್ತೆ ವ್ಯಕ್ತಿಯಲ್ಲಿ. ಇಲ್ಲಿಯೂ ನಮ್ಗೆ ಈ ಪ್ರಥಮ ಖಂಡದ ಕೃತಿಯಲ್ಲೂ ರೇಖಿಯ ಬಗ್ಗೆ ಮಾಹಿತಿ ನಮ್ಗೆ ಸಿಗುತ್ತೆ. ಇದು ಎರಡನೇದು. ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ಉಪನಿಷತ್ನ ಬ್ರಹ್ಮ ವಿದ್ಯಾಖಂಡ ಅನ್ನುವಂತ ಒಂದು ಚಾಪ್ಟರ್ ನಲ್ಲಿ ನಮ್ಗೆ ರೇಖಿಯ ಬಗ್ಗೆ ಮಾಹಿತಿ ಸಿಗುತ್ತೆ. ಉಪನಿಷತ್ನ ಬ್ರಹ್ಮ ವಿದ್ಯಾಖಂಡ ಅನ್ನುವಂತ ಒಂದು ಚಾಪ್ಟರ್ ಇದೆ, ಅದರಲ್ಲಿ ನಮ್ಗೆ ರೇಖಿಯ ಬಗ್ಗೆ ಮಾಹಿತಿ ಸಿಗುತ್ತೆ. ಸೊ ಇವೆಲ್ಲಾನು ಸ್ಕ್ರೀನ್ ಶಾಟ್ ತಗೊಂಡು ನೀವು ಬೇಕಾದ್ರೆ ತಂದು ಓದ್ಬಹುದು. ಈ ಎಲ್ಲಾ ದಾಖಲೆಗಳನ್ನ ನಾವು ನೋಡಿದ್ರ ಇದು ನಮ್ಮ ದೇಶದ್ದೇ ಇದೆ ಅಂತ ನಿಮ್ಗೆಲ್ಲರಿಗೂ ನಂಬಿಕೆ ಬಂತ ಬರುತ್ತೆ. ಅದ್ ಹೆಂಗ್ ಬರಂಗಿಲ್ಲ ನೋಡು. ನಾನು ಯಾಕಂದ್ರೆ ದಾಖಲೆಗಳು ಕೊಡ್ತಾ ಇದ್ದೀನಿ ಅಂದ್ರೆ ಯಾವತ್ತು ವಿಜ್ಞಾನ ಮತ್ತು ಅಧ್ಯಾತ್ಮ ಸುಳ್ಳು ಹೇಳೋದಿಲ್ಲ, ದಾಖಲೆಗಳು ಬೇಕಾಗುತ್ತೆ ಅಷ್ಟೇ. ಸೊ ಹಾಗಾಗಿ ನಿಮ್ಗೆ ಇನ್ನೂ ಹೆಚ್ಚಿನ ಅಧ್ಯಯನ ಬೇಕು ಅಂದ್ರೆ ಇವೆಲ್ಲ ಸ್ಕ್ರೀನ್ ಶಾಟ್ ತಗೊಂಡು ನೀವು ಗೂಗಲ್ ನಲ್ಲಿ ಅಲ್ಲಿ ಇಲ್ಲಿ ಎಲ್ಲಾದ್ರೂ ಸರ್ಚ್ ಮಾಡಿ ನೀವು ಪುಸ್ತಕವನ್ನ ತಂದು ಓದ್ಬೋದು. ಓಕೆನಾ? ಸೊ ಮುಂದೆ ಹೋಗೋಣ, ಆಗೆ ಬಡೆ. ಸೊ ನೆಕ್ಸ್ಟ್ ಬರ್ಕೋರಿ ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಸಿನ್, NLM ಅಂತ ಹೇಳ್ತೀವಿ, ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಸಿನ್. ಏನ್ ಹೇಳುತ್ತೆ ಅಂದ್ರ ಇದು ಒಂದು ಪ್ರಮಾಣೀಕೃತ ಚಿಕಿತ್ಸೆ ಅಂತ ಹೇಳುತ್ತೆ. ರೇಖೆ ಅಂದ್ರೆ ಏನು ಅಂದ್ರ ಚಿಕಿತ್ಸಾ ವಿಧಾನ. ಇಲ್ಲಿ ಹೀಲಿಂಗ್ ಇರುತ್ತೆ, ಚಿಕಿತ್ಸೆ ಇರುತ್ತೆ. ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಸಿನ್ ಏನ್ ಹೇಳುತ್ತೆ, ಇದು ಒಂದು ಪ್ರಮಾಣೀಕೃತ ಚಿಕಿತ್ಸೆ ಅಂತ ಹೇಳುತ್ತೆ. UK ನಲ್ಲಿ, ಯುನೈಟೆಡ್ ಕಿಂಗ್ಡಮ್ ನಲ್ಲಿ ಸುಮಾರು 800 ಹಾಸ್ಪಿಟಲ್ಗಳಲ್ಲಿ ರೇಖಿಯನ್ನ ಬಳಸ್ತಾರೆ UK ನಲ್ಲಿ. ಅದಾದ ನಂತರ ಮೆಡಿಕಲ್ ರಿಸರ್ಚ್ ಆಫ್ ರೇಖಿ ಅನ್ನುವಂತ ಒಂದು ಸಂಸ್ಥೆ ಇದೆ. ಮೆಡಿಕಲ್ ರಿಸರ್ಚ್ ಆಫ್ ರೇಖಿ ಅನ್ನುವಂತ ಸಂಸ್ಥೆ ಇದೆ ನೋಡ್ರಿ, ಅದು ಇಡೀ ಜಗತ್ತಿನಾದ್ಯಂತ ರೇಖಿಯನ್ನ ಪ್ರಸಾರ ಮತ್ತು ಪ್ರಚಾರವನ್ನ ಮಾಡುತ್ತೆ. ಎಸ್. ಸೊ ಹಾಗಾಗಿ ಇದನ್ನ ನಾವ್ ಏನ್ ಅರ್ಥ ಮಾಡ್ಕೊಂಡೋಣ, ರೇಖೆ ಅಂದ್ರೆ ಟ್ರೈನಿಂಗ್ ಅಲ್ಲ. ಟ್ರೈನಿಂಗ್ ಅಂತ ಯಾರಾದ್ರೂ ತಿಳ್ಕೊಂಡ್ರೆ ನೀವು ತಪ್ಪು ತಿಳುವಳಿಕೆ ಇದೆ ನಿಮ್ದದು. ಟ್ರೈನಿಂಗು ಅಲ್ಲ, ಕೋರ್ಸು ಅಲ್ಲ, ಏನು ಅಲ್ಲ. ಹಾಗಾದ್ರೆ ಇದು ಏನಿದೆ ಅಂದ್ರೆ ಇದು ಒಂದು ವಿದ್ಯೆ ಇದೆ. ಹಾಗಾಗಿ ರೇಖಿಯನ್ನ ನಾವು ಸರ್ಚ್ ಮಾಡೋದಿಲ್ಲ, ನಮ್ಮನ್ನೇ ರೇಖಿ ಸರ್ಚ್ ಮಾಡುತ್ತೆ. ಬರ್ಕೊಡ್ರಿ, ರೇಖಿಯನ್ನ ನಾವು ಸರ್ಚ್ ಮಾಡೋದಿಲ್ಲ, ಸ್ವಯಂ ರೇಖಿ ಏನ್ ಮಾಡುತ್ತೆ ಅಂದ್ರ ನಮ್ಮನ್ನ ಸರ್ಚ್ ಮಾಡುತ್ತೆ. ಎಸ್, ನಾವು ರೇಖಿಯನ್ನ ಸರ್ಚ್ ಮಾಡೋದಿಲ್ಲ, ನಮ್ಮನ್ನೇ ರೇಖಿ ಸರ್ಚ್ ಮಾಡುತ್ತೆ. ಸೊ ಇಲ್ಲಿ ಯಾರ್ಯಾರಿದ್ರಿ ಫೇಸ್ಬುಕ್ ನಲ್ಲಿ ಆಡ್ ಬಂದಿದೆ ನೋಡಿದ್ರಿ? ನೀವು ನೋಡಿದ್ರ? ಎಲ್ಲಾರು ನೋಡಿದ್ಮೇಲೆ ಇವರು ಏನೋ ಟ್ರೈನಿಂಗ್ ಮಾಡ್ಲತ್ತಾರ ಅನ್ಕೊಂಡ್ ಮುಂದೆ ಹೋದವ್ರು ಇದ್ದೀರಿ. ಮುಂದೆ ಹೋದವ್ರು ಯಾರ್ಯಾರು ಇದ್ದೀರಿ? ನೋಡಿದ್ರಿ, ಹಂಗೆ ಮುಂದೆ ಹೋದ್ರಿ, ಸ್ಕ್ರೋಲ್ ಮಾಡಿ ಮುಂದೆ ಹೋದ್ರಿ. ಸ್ವಲ್ಪ ಮುಂದೆ ಹೋದ್ಮೇಲೆ ಮತ್ತೆ ವಾಪಸ್ ಬಂದ್ ಕ್ಲಿಕ್ ಮಾಡಿದವ್ರು ಯಾರ್ಯಾರಿದ್ರಿ? ಯಾರ್ಯಾರು ವಾಪಸ್? 90% ಹಂಗೆ ಮಾಡಿದವ್ರನ್ನೇ. ಈಗ ಬರ್ಕೊಡ್ರಿ, ರೇಖಿ ನಿಮ್ಮನ್ನ ಸರ್ಚ್ ಮಾಡಿದೆ ಅಂತ ಅರ್ಥ. ಇಲ್ದ್ರ ಮೊದ್ಲೇ ಕ್ಲಿಕ್ ಮಾಡಿರ್ತೀರಿ ನೀವು. ಏನೋ 3 ದಿನ ಹೇಳ್ತಾರ, 4ನೇ ದಿನ ಮತ್ ದುಡ್ಡು ಕಟ್ಟಂತಾರ. ಇವೆಲ್ಲ ಮೈಂಡ್ ಸೆಟ್ ಇವೆ, ಇಲ್ಲ ಅಂತ ನಾನು ಹೇಳೋದಿಲ್ಲ, ಅದೆಲ್ಲ ಇರೋದೆ. ಆದ್ರೆ ಯಾವಾಗ್ಲೂ ನೆನ್ಪಿಟ್ಕೋರಿ, ಯಾವ ವ್ಯಕ್ತಿಯ ಹತ್ರ ಪಾಸಿಟಿವ್ ಥಿಂಕ್ ಇರುತ್ತೆ ನೋಡ್ರಿ, ಬ್ರಹ್ಮಾಂಡ ಅವರಿಗೆ ಆಯ್ಕೆ ಮಾಡುತ್ತೆ. ನೆಗೆಟಿವ್ ವ್ಯಕ್ತಿಗಳು ಎಷ್ಟೇ ಕೋಟ್ಯಾಧೀಶರಿರ್ಲಿ, ಬ್ರಹ್ಮಾಂಡ ಅವ್ರಿಗೆ ಆಯ್ಕೆ ಮಾಡ್ಕೊಳ್ಳೋದಿಲ್ಲ. ಯಾರನ್ನ ಆಯ್ಕೆ ಮಾಡುತ್ತೆ ಬ್ರಹ್ಮಾಂಡ ಅಂದ್ರ, ಬ್ರಹ್ಮಾಂಡ ಈಕ್ವಲ್ ಫ್ರೀಕ್ವೆನ್ಸಿ, ಈಕ್ವಲ್ ಎನರ್ಜಿ ಇರುವವರಿಗೆ ಒಂದ್ ಕಡೆಗೆ ಕರ್ಕೊಂಡು ಬರುತ್ತೆ.
ನಿಮ್ಗೆ ಗೊತ್ತಿರ್ಲಿ, ಇವತ್ತು ನಮ್ಮ ಮನಸ್ಸಿದೆ ನೋಡ್ರಿ, ಮನಸ್ಸಿನ ಏಕಾಗ್ರತೆಯ ಸಮಯ ಇದೆ ನೋಡ್ರಿ, ಓನ್ಲಿ 8 ಸೆಕೆಂಡಿಗೆ ಬಂದಿದೆ ಇವತ್ತು. 8 ಸೆಕೆಂಡ್ ಅಲ್ಲೇ ನಮ್ಮ ಮನಸ್ಸು ವಿಚಲಿತ ಆಗುತ್ತೆ, ಒಂದ್ ಕಡೆ ನಿಲ್ಲೋದಿಲ್ಲ. ಅಷ್ಟೊಂದು ಏನಂತಾರ ನೋಡಿ, ಹೈಪರ್ ಆಗ್ಬಿಟ್ಟಿವ್ ನಾವು, ಅಷ್ಟೊಂದು ಶಾರ್ಟ್ ಸರ್ಕ್ಯೂಟ್ ಅಂತೀವಿ ನೋಡ್ರಿ, ಆ ರೀತಿ ಆಗ್ಬಿಟ್ಟಿದೆ. ನೀವು ಬಹಳ ಹೋಗ್ಬೇಡ್ರಿ, ಒಂದ್ 5-6 ವರ್ಷ ಕೋವಿಡ್ ಕಿಂತ ಮುಂಚೆ ಯೂಟ್ಯೂಬ್ ನಲ್ಲಿ ನಾವು ಎಂಥ ವಿಡಿಯೋ ಸರ್ಚ್ ಮಾಡ್ತಿದ್ದೀವಿ, ದೊಡ್ಡ ದೊಡ್ಡ ವಿಡಿಯೋಗಳು, 30 ನಿಮಿಷ 1 hour ಇರೋ ವಿಡಿಯೋಗಳನ್ನ ಸರ್ಚ್ ಮಾಡ್ತಿದ್ದೇವೆ, ನೋಡ್ತಿದ್ದೇವೆ, ಎಲ್ಲ ನೆನಪಿದೆ. ಇವತ್ ನಾವೇ ಅವರೇ ಇದ್ದೀವಿ, ನಾವೇನ್ ಬೇರೆ ಇಲ್ಲ, ಅದೇ ಶರೀರ ಇದೆ, ಅದೇ ಮನಸ್ಸಿದೆ, ಅದೇ ವಿಚಾರ, ಅದೇ ಎಲ್ಲವೂ ಇದೆ. ಇವತ್ ರೀಲ್ಸ್ ಗಳನ್ನ ನೋಡ್ತಾ ಇದ್ದೀವಿ. ಸತ್ಯ ಇದೆ, ವಾಸ್ತವಿಕ ಇದೆ ಇದು. ಅಂದ್ರೆ ಇದ್ರ ಅರ್ಥ ಏನು ಅಂದ್ರ, ಇವತ್ತು ನಮ್ಮ ಮನಸ್ಸಿನ ಏಕಾಗ್ರತೆಯ ಸಮಯ ಇದೆ ನೋಡ್ರಿ, ಬಹಳ ಕಡಿಮೆ ಆಗ್ಬಿಟ್ಟಿದೆ. ಬಹಳ 8 ಸೆಕೆಂಡ್ ಅಲ್ಲಿ ಮನುಷ್ಯ ವಿಚಲಿತ ಆಗ್ಬಿಡ್ತಾನೆ. ನಿಮ್ಗೆ ಗೊತ್ತಾ, ಇಲ್ಲಿ ಜಾಯಿನ್ ಆಗಿರೋ ಒಂದ್ ಫೋನ್ ಸಾಕು, ಯಾರೋ ಒಬ್ರು ಫೋನ್ ಮಾಡಿ ಸಾಕು, ಹೊರಗೆ ಬಂದಿರ್ತೀರಿ ನೀವು, ರೇಖಿ ಮುಗಿತ್ ಅಲ್ಲಿಗೆ ಕತಿ. ನೀವು ಕ್ಲಿಕ್ ಮಾಡಿದ್ದು ಹೋಗ್ಬಿಡ್ತು, ನಾನು ಹೇಳಿದ್ದು ಹೋಗ್ತು. ರೀಸನ್ ಏನು ಅಂದ್ರೆ, ಅಷ್ಟು ಕಡಿಮೆ ಅವಧಿಯ ಏಕಾಗ್ರತೆ ನಮ್ಮೊಳಗೆ ಕಾಡ್ತಾ ಇದೆ, ಪೀಡಿಸ್ತಾ ಇದೆ. ಆದ್ರೆ ಇವತ್ತು ಇಷ್ಟು ಜನ ನಾವು ಒಂದೇ ಕಡೆಗೆ ಕುಳಿತುಕೊಂಡಿದ್ದೀವಿ, ಅದು 1 hour ಕೊಡ್ಲಿಕ್ಕೆ ರೆಡಿ ಇದೀವಿ, 60 ನಿಮಿಷ. 8 ಸೆಕೆಂಡಿನ ಏಕಾಗ್ರತೆಯಿಂದ 60 ನಿಮಿಷಕ್ಕೆ ನಾವು ಏನಾದ್ರೂ ಬಂದೀವಿ ಅಂದ್ರ ನಮ್ಮೊಳಗೂ ಏನಾದ್ರೂ ಶಕ್ತಿ ಇರ್ಬಹುದಾ? ಯಾರ್ಯಾರಿಗೆ ಫೀಲ್ ಇದೆ ಹೇಳ್ರಿ, ಎಲ್ಲಾರು ಕೈ ಮಾಡ್ರಿ. ಎಸ್, ನನಗೂ 1 hour 60 ನಿಮಿಷ ನಾನು ಟೈಮ್ ಕೊಡ್ತಾ ಇದ್ದೀನಿ ಅಂದ್ರ ಬ್ರಹ್ಮಾಂಡ ಅದು ಏನೋ ಚಮತ್ಕಾರ ಮಾಡಿದೆ, ನನ್ಗೆ ಇಲ್ಲಿ ಕೂರ್ಸೋದಕ್ಕೆ ಸಾಧ್ಯ ಆಗಿದೆ. ನೀವು ಬಾಳ ಹೋಗ್ಬೇಡ್ರಿ, ರೀಲ್ ಸಮೇತ ನೋಡ್ಲಕ್ ರೆಡಿ ಇಲ್ಲ ನಾವು. ಅಲ್ಲಿ ಮತ್ತೆ ಏನಾರ ಗಡಬಡೆ ಮಾಡ್ತಿರ್ತೀವಿ, ಅಲ್ಲೂ ಏನಾರ ಮತ್ತೆ ಮತ್ತೆ ಬೇರೆ ಬೇರೆ ಸರ್ಚ್ ಮಾಡ್ತಾನೆ ಇರ್ತೀವಿ. ಸೊ ಹಾಗಾಗಿ ನಾವೆಲ್ಲರೂ ಸಮೇತ ಯಾರಿಂದ ಆಯ್ಕೆ ಮಾಡ್ಕೊಂಡು ಬಂದೀವಿ ಅಂದ್ರ ಬ್ರಹ್ಮಾಂಡದಿಂದ. ನಿಮ್ಗೆ ಗೊತ್ತಿರ್ಲಿ, ಒಂದು ಡಿಪಾರ್ಟ್ಮೆಂಟ್ ನ ಪೋಸ್ಟ್ ಪೊಸಿಷನ್ ಏನಾದ್ರೂ ತಗೋಬೇಕಂದ್ರ 16 ಪ್ರಕಾರದ ಎಕ್ಸಾಮ್ಗಳು ಇರುತ್ತೆ. ಇಂಟರ್ವ್ಯೂ ಇರುತ್ತೆ, ಮತ್ತೊಂದಿರುತ್ತೆ, ಅದರ ನಂತರ ಸ್ಯಾಲ್ರಿ, ಇಷ್ಟೆಲ್ಲ ಆದ್ಮೇಲೂ ಮತ್ತೆ ಅದು ಜಾಬ್ ಸಿಗುತ್ತೆ ಇಲ್ಲ ಅನ್ನುವಂಥದ್ದು ಭರವಸೆ ಇರುವುದಿಲ್ಲ. ಆದ್ರೆ ಇವತ್ತು ನಮ್ಗೆ ಯಾರು ಸರ್ಚ್ ಮಾಡಿದ್ದಾರೆ? ಸ್ವಯಂ ಬ್ರಹ್ಮಾಂಡ. ಹಾಗಾದ್ರೆ ಅದೃಷ್ಟ ಮಾಡಿದೀವಿ. ಯಾರ್ಯಾರಿಗೆ ಫೀಲ್ ಇದೆ ನಮ್ದು ಏನೋ ಹಣೆ ಬರ್ತಾ ಇರ್ದಿದೆ ಅಂತ ಹೇಳಿ? ಸೊ ಹಾಗಾಗಿ ನನ್ನ ಲೈಫ್ ನಲ್ಲೂ ಸಮೇತ ಸುಮಾರು 6 ವರ್ಷದ ಹಿಂದೆ ಈ ಕ್ಷೇತ್ರಕ್ಕೆ ನಾನು ಕಾಲಿಟ್ಟಿದ್ದು. 6 ವರ್ಷದ ಹಿಂದೆ ಜೀವನದಲ್ಲಿ ಒಂದಿಷ್ಟು ಬೇರೆ ಬೇರೆ ಘಟನೆಗಳು ನಡೆದು, ನೀವು ರೇಖಿ ಲೆವೆಲ್ 2 ನಲ್ಲಿ ಬಂದಾಗ ನಿಮ್ಗೆ ಪರ್ಸನಲ್ ಸ್ವಲ್ಪ ಮಾಹಿತಿ ಸಿಗುತ್ತೆ. ಹಾಗಾಗಿ ನಾನು ಯಾವಾಗ 6 ವರ್ಷದ ಹಿಂದೆ ಇದರಲ್ಲಿ ಎಂಟ್ರಿ ಆದ, ನನ್ನ ಲೈಫ್ ನಲ್ಲಿ ಎಲ್ಲಾನು ಚೇಂಜಸ್ ಬಂತು. ಅದಾದ ನಂತರ 1 ವರ್ಷ ಸತತ ಪ್ರಯತ್ನದ ನಂತರ ಸಂಪೂರ್ಣ ಪ್ರಾಕ್ಟೀಸ್ ಮಾಡಿದ್ಮೇಲೆ ನನಗೆ ನನ್ನ ಗುರುವಿನ ಆಶೀರ್ವಾದ ಸಿಕ್ತು, ನೀವು ಕ್ಲಾಸಸ್ ಅನ್ನ ಮಾಡೋದಕ್ಕೆ ಶುರು ಮಾಡ್ರಿ ಅಂತ. ಆಮೇಲೆ ನಾವು ಮಾಡ್ತಾ 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 ಇವತ್ತು ಸುಮಾರು 2 ಲಕ್ಷ ಜನರಿಗೆ ಈ ಕೋರ್ಸ್ ಅನ್ನ ಕೊಟ್ಟಿವಿ, ಈ ವಿದ್ಯೆಯನ್ನ ಕಲಿಸ್ಕೊಟ್ಟಿವಿ. ಸೊ ಹಾಗಾಗಿ ನೀವೆಲ್ಲರೂ ಯಾರಿಂದ ಆಯ್ಕೆ ಆದವ್ರಿದ್ರಿ ಅಂದ್ರ ಸ್ವಯಂ ಬ್ರಹ್ಮಾಂಡದಿಂದ ಆಯ್ಕೆ ಆದವ್ರಿದ್ದೀವಿ. ಎಸ್. ಸೊ ಈಗ ನೆಕ್ಸ್ಟ್ ಬರ್ಕೊಡ್ರಿ, ನೆಕ್ಸ್ಟ್ ಡೈರಿಯನ್ನ ಓಪನ್ ಮಾಡ್ರಿ, ಮತ್ತೆ ಬರೀರಿ. ರೇಖೆ ಯಾವುದಕ್ಕೆಲ್ಲಾನು ಪರಿಹಾರ ಕೊಡುತ್ತೆ? ರೇಖೆಯಲ್ಲಿ ಯಾವ್ದ್ಯಾವ್ದಕ್ಕೆ ಪರಿಹಾರ ಇದೆ? ಎಸ್. ಸ್ವಲ್ಪ ನಾನು ಇಲ್ಲಿ ಕ್ವಶನ್ ಕೇಳ್ತೀನಿ, ನೀವು ಒಂದ್ ವೇಳೆ ನಾವು ಅದ್ರಲ್ಲಿ ಬಂದ್ರ ಎಸ್ ಅಂತ ಟೈಪ್ ಮಾಡ್ಬೇಕು. ಇಲ್ಲಿ ಯಾರ್ಯಾರು ನನ್ನ ಎದುರಿಗಿದ್ರಿ? ಅಯಮ್ಮೆ ಹಸ್ತೋ ಭಗವಾನ್ ಅಯಮ್ಮೆ ಭಗವತ್ತರಂ ಶ್ಲೋಕ, ಭಾರ್ಗವಿ ಮೇಡಂ. ತೈತೇರಿಯ ಉಪನಿಷತ್ತು, ಭೃಗು ಋಷಿ ಮತ್ತೆ ವರುಣ ಋಷಿಯ ಸಂವಾದ. ಡನ್. ಸೊ ಇಲ್ಲಿ ಯಾರ್ಯಾರು ನನ್ನ ಎದುರಿಗಿದ್ದೀರಿ, ನಿಮ್ಗೆ ಹೆಲ್ತ್ ಸಮಸ್ಯೆ ಇದೆ. ಹೆಲ್ತ್ ಅಂದ್ರೆ ಕಾಲಿನ ಬೆರಳಿಂದ ತಲೆ ತನಕ ಒಂದಲ್ಲ ಒಂದ್ ಏನಾದ್ರೂ ಒಂದು ಫೇಸ್ ಮಾಡ್ತಾ ಇದ್ದೀರಿ, ಅವರೆಲ್ಲರೂ ಎಸ್ ಅಂತ ಒಂದ್ಸಲ ಟೈಪ್ ಮಾಡ್ರಿ. ಎಸ್, ನನ್ಗೆ ಅದು ಸಮಸ್ಯೆ ಇದೆ. ಏನಾದ್ರೂ ಒಂದಿರುತ್ತೆ. ನಿಮ್ಗೆ ಗೊತ್ತಿರ್ಲಿ, ಇವತ್ 100ಕ್ಕೆ ಮಿನಿಮಮ್ 92% ಜನರಿಗೆ ಒಂದಲ್ಲ ಒಂದ್ ರೀತಿ ಏನಾದ್ರೂ ಸಣ್ಣ ಪುಟ್ಟ ಹಿಡಿದು ದೊಡ್ಡ ತನಕ ಒಂದಿದೇನೆ ಇದೆ. ಸ್ಟೀಲ್ ಬಾಡಿ ಯಾರ್ದು ಇಲ್ಲ ಅಂತ ಅನ್ಕೊಂಡಿನ್ನ. ಸ್ಟೀಲ್ ಬಾಡಿ ಅಂದ್ರೆ ಗೊತ್ತಲ್ಲ, ಮಜಬೂತ್ ಕಬ್ಬಿಣ ಮನಸ್ಸಂತ ಶಕ್ತಿ, ಅಂತವ್ರು ಇರೋರು ಎಷ್ಟು ಅಂದ್ರ 7-8% ಮಾತ್ರ ಇದ್ದಾರೆ. ಉಳಿದವರೆಲ್ಲ ಒಂದಲ್ಲ ಒಂದು ರೀತಿಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಸೊ ಇಲ್ಲಿ ಬರ್ಕೋರಿ ಎಸ್. ಓಕೆ. ಸೊ ಹೆಲ್ತ್ ಇಶ್ಯೂ ಯಾರಿಗೂ ಇದೆ ನೋಡ್ರಿ, ಮೊಟ್ಟ ಮೊದಲು ರೇಖಿ ಚಿಕಿತ್ಸೆ ಎಲ್ಲಿ ಶುರು ಆಗುತ್ತೆ ಅಂದ್ರೆ ಆರೋಗ್ಯದ ಮೇಲೆ. ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆ ಇದೆ ನಿಮ್ಗೆ, ಸಣ್ಣ ಪುಟ್ಟ ಹಿಡಿದು ದೊಡ್ಡ ತನಕ ಯಾವ್ದಾದ್ರೂ ಇರ್ಬೋದು, ತಲೆನೋವಿನ ಹಿಡಿದು ಈವನ್ ಯಾವ್ದ್ರು ಹಿಡ್ರಿ. ನಾನು ದೊಡ್ಡದೊದ್ರು ಸ್ವಲ್ಪ ವರ್ಡ್ಸ್ ಅನ್ನ ಯೂಸ್ ಮಾಡೋದಕ್ಕೆ ಇಷ್ಟ ಪಡೋದಿಲ್ಲ ಅವಕ್ಕೆಲ್ಲ.
ದೊಡ್ಡ ತನಕ ಯಾವ್ದಾದ್ರೂ ಇರ್ಲಿ, ಪ್ರತಿಯೊಂದಕ್ಕೂ ಸಮೇತ ರೇಖೆಯಲ್ಲಿ ಏನಿದೆ ಅಂದ್ರ ಪರಿಹಾರ ಇದೆ. ರೀಸನ್ ಏನು, ಕಾರಣ ಅದು ಹೆಂಗಾಗುತ್ತೆ ರೀ ಮೇಡಮ್? ಹಾಸ್ಪಿಟಲ್ ಇಲ್ಲ ನೋಡ್ರಿ, ರೇಖೆಯಲ್ಲಿ ನಮ್ಮ ಹತ್ರ ಹಾಸ್ಪಿಟಲ್ ಇಲ್ಲ, ಯಾವ್ದು ಇಂಜೆಕ್ಷನ್ ತಗೊಳ್ಳೋದಿಲ್ಲ, ಯಾವ್ದು ಚೀಟಿ ಹರಿಯೋದಿಲ್ಲ, ಯಾವ್ದು ಸ್ಕ್ಯಾನಿಂಗ್ ಮಷೀನ್ ಇಲ್ಲ ನಮ್ಮ ಹತ್ರ, ಎಕ್ಸ್ರೇ ತೆಗೆಯೋದಿಲ್ಲ, ಯಾವ್ದು ಇಲ್ಲ. ಮತ್ತೆ ಈವನ್ ಡಾಕ್ಟರ್ಸು ನನ್ನ ಹತ್ರ ಇಲ್ಲ, ಆದ್ರೂ ನಮ್ಮ ಹತ್ರ ಚಿಕಿತ್ಸೆ ಇದೆ. ರೇಖಿ ಗ್ರ್ಯಾಂಡ್ ಮಾಸ್ಟರ್ ಇಡೀ ವಿಶ್ವದ ತುಂಬಾ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ, ದೊಡ್ಡ ದೊಡ್ಡ ಚಮತ್ಕಾರಗಳನ್ನ ಮಾಡ್ತಾ ಇದ್ದಾರೆ. ರೀಸನ್, ಕಾರಣ ಯಾವ ರೀತಿ ಮಾಡ್ತಾರೆ, ಸೀಕ್ರೆಟ್ ಅನ್ನ ಹೇಳ್ತಾ ಇದ್ದೀನಿ, ಬರ್ಕೋರಿ. ರೇಖಿ ಹೀಲಿಂಗ್ ಮಾಡ್ಕೊಳ್ಳೋದ್ರಿಂದ, ಸೆಲ್ಫ್ ಮಾಡ್ಕೊಳ್ರಿ ಅಥವಾ ಅದರ್ಸ್ ನಿಮಗ್ ಮಾಡ್ತಾರೆ, ಇಲ್ಲಿ ನಿಮ್ಮೊಳಗೆ ರೋಗ ನಿರೋಧಕ ಶಕ್ತಿ ಆಟೋಮೆಟಿಕ್ ಉತ್ಪತ್ತಿ ಆಗುತ್ತೆ. ಬರ್ಕೊಡ್ರಿ. ನಿಮ್ಮ ಪೀನಿಯಲ್ ಮತ್ತು ಪಿಟ್ಯೂಟರಿ ಅನ್ನುವಂತ ಗ್ರಂಥಿಗಳು ಆಕ್ಟಿವೇಟ್ ಆಗುತ್ತೆ ಮೆಡಿಟೇಷನ್ ನಲ್ಲಿ. ಅದ್ರ ಹೆಸರು ಬರೀರಿ. ಪೀನಿಯಲ್ ಮತ್ತು ಪಿಟ್ಯೂಟರಿ ಎನ್ನುವಂತ ಗ್ರಂಥಿಗಳು ಆಕ್ಟಿವೇಟ್ ಆಗಿ ನಿಮ್ಮೊಳಗೆ ರೋಗ ನಿರೋಧಕ ಶಕ್ತಿ ಉತ್ಪತ್ತಿ ಆಗುತ್ತೆ. ಅಲ್ಲಿ ನಿಮಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತ ಯಾವುದೇ ಸಮಸ್ಯೆ, ಸಣ್ಣ ಪುಟ್ಟ ಹಿಡಿದು ದೊಡ್ಡ ತನಕ, ಆದ್ರೂ ಒಂದೇನು ಅಂದ್ರ ರಾತ್ರಿ ಆಗುತ್ತೆ ಅಂತ ತಲೆಗಿಟ್ಕೊಳ್ಬೇಡ್ರಿ. ಮತ್ತೆ ಯಾರು ನನ್ ಮೇಲೆ ಹಂಗ್ ಭರವಸೆ ಮಾಡ್ಬೇಡ್ರಿ, ನಾನೇನ್ ಹಿಂಗ್ ಸಾಯಿಬಾಬಾ ಇಲ್ಲ, ಹಿಂಗ್ ಕೈ ಮಾಡೀನಿ ಒಳ್ಳೇದಾಗುತ್ತೆ, ಹಂಗಾಗೋದಿಲ್ಲ. ನಿಮ್ಮ ಕರ್ಮಗಳು ಇಲ್ಲಿ ಕೆಲಸ ಮಾಡುತ್ತೆ, ನಿಮ್ಮ ಪ್ರಯತ್ನನೂ ಇಲ್ಲಿ ಕೆಲಸ ಮಾಡುತ್ತೆ. ನೀವ್ ಎಷ್ಟೆಷ್ಟು ಹೀಲಿಂಗ್ ಅನ್ನ ಸೆಲ್ಫ್ ಹೀಲಿಂಗ್ ಮಾಡ್ಕೊಳ್ತೀರಿ ಅಷ್ಟಷ್ಟು ನಿಮ್ಗೆ ಇಲ್ಲಿ ಪರಿಹಾರ ಸಿಗ್ತಾ ಹೋಗುತ್ತೆ. ಆದ್ರೂ ಒಂದಲ್ಲ ಒಂದು ದಿವಸ 100% ಆ ಸಮಸ್ಯೆಯಿಂದ ಹೊರಗ್ ಬರ್ತೀರಿ. ಯಾವ ರೀತಿ ಅಂದ್ರೆ ನಿಮ್ಗೆ ಗೊತ್ತಲ್ಲ, ಆಯುರ್ವೇದಿಕ್ ಚಿಕಿತ್ಸೆ ಗೊತ್ತಾ ಎಲ್ಲರಿಗೂ? ಆಯುರ್ವೇದಿಕ್ ಟ್ರೀಟ್ಮೆಂಟ್ ಇದು ಬಹಳ ಸ್ಲೋ ಇರುತ್ತೆ, ಆದ್ರೆ ಪರ್ಮನೆಂಟ್ ಆಗಿ ವರ್ಕ್ ಮಾಡುತ್ತೆ, ಗೊತ್ತಲ್ಲ ನಿಮ್ಗೆ? ಹಾ, ಇದು ಒಂಥರ ಆಯುರ್ವೇದಿಕ್ ಚಿಕಿತ್ಸೆನೆ. ನಮ್ಮ ರೇಖೆ ಇದೆ ನೋಡ್ರಿ, ನಿಮ್ಗೆ ಯಾವುದೇ ಒಂದು ಸಮಸ್ಯೆ ಇದೆ ಅಂದ್ರೂ ಮಿನಿಮಮ್ 21 ಡೇಸ್ ಅಂತೂ ನೀವು ಮೆಡಿಟೇಷನ್ ಮಾಡ್ಬೇಕು, ಕಂಪಲ್ಸರಿ, ಬರ್ಕೊಡ್ರಿ. ಹಾಗಾಗಿ ನೀವು ರೇಖಿ ಲೆವೆಲ್ 2 ಬರೋರಿಗೆ ಇವತ್ ಕಲ್ಸಿನಿ ನಾಳೆ ಒಳಗ್ ತೋತೀನಿ ಹಂಗಿಲ್ಲ ನಮ್ದು. 21 ದಿನ ಬಿಡ್ತೀವಿ ನಡುವೆ. ನೀವು 21 ದಿವಸ ನೀವು ಪ್ರಾಕ್ಟೀಸ್ ಮಾಡಿದ್ಮೇಲೆ ರೇಖಿ ಲೆವೆಲ್ 2 ನಲ್ಲಿ ನೀವು ಎಂಟರ್ ಆಗಿರ್ತೀರಿ. ಅಲ್ಲಾದ್ಮೇಲೆ ಮತ್ತೆ ಟೈಮ್ ತಗೋತೀವಿ, ಮತ್ತೆ 3 ಈ ರೀತಿ ಸಿಸ್ಟಮೆಟಿಕ್ ಆಗಿ ಇಂಡಿಯನ್ ರೇಖಿಯನ್ನ ನಾವು ಕಲಿಸ್ತೀವಿ. ಹಾಗಾಗಿ ಇದು ನಮ್ದು ಬಿಸ್ನೆಸ್ ಅಲ್ಲ, ಇದು ದಯವಿಟ್ಟು ತಲೆಗಿಟ್ಕೊಡ್ರಿ. ಇದು ನಮ್ದು ಒಂದು ಸೇವೆ ಅಂತ ಹೇಳಿ ಇದೆ. ರೇಖಿ ಲೆವೆಲ್ 1 ಇದೆ ನೋಡ್ರಿ, ಸಂಪೂರ್ಣ ನಾವಂತೂ ಉಚಿತ ಕೊಡ್ತಾ ಇದ್ದೀವಿ. ಎಸ್, ಒಂದನೇದು ಮುಗೀತಿ. ಈಗ ಎರಡನೇದು ಮತ್ತೆ ಕ್ವಶನ್ ಇದೆ, ಏನು ಅಂದ್ರ ಯಾರ್ಯಾರು ನನ್ನ ಎದುರಿಗಿದ್ದಿ ಅವರಿಗೆಲ್ಲ ವೆಲ್ತ್ ಪ್ರಾಬ್ಲಮ್ ಇದೆ. ವೆಲ್ತ್ ಅಂದ್ರೆ ಹಣಕಾಸಿನ ತೊಂದರೆ. ಹಾ, ಯಾರ್ಯಾರಿಗಿದೆ ಅವರೆಲ್ಲರೂ ಮೀ ಅಂತ ಹೇಳಿ ಟೈಪ್ ಮಾಡ್ರಿ. ಕೈ ಮಾಡ್ಬೇಡ್ರಿ, ಹ್ಯಾಂಡ್. ಮೀ ಅಂತ ಟೈಪ್ ಮಾಡ್ರಿ. ಎಸ್, ನನ್ಗಿದೆ ಹಣಕಾಸಿನ ತೊಂದರೆ. ಎಸ್, ಸಾಕಷ್ಟು ಜನ ಇದ್ದೀರಿ ನನ್ನ ಎದುರಿ. ಈಗ ನೋಟ್ ಮಾಡ್ಕೊಡ್ರಿ. ಯಾರೆಲ್ಲರಿಗೂ ಫೈನಾನ್ಸಿಯಲ್ ಪ್ರಾಬ್ಲಮ್ಸ್ ಇವೆ ನೋಡ್ರಿ, ರೇಖಿ ನೀವು ಸ್ವಯಂ ಚಿಕಿತ್ಸೆಯನ್ನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮೂಲಾಧಾರ ಚಕ್ರ ಆಕ್ಟಿವೇಟ್ ಆಗುತ್ತೆ. ಚಕ್ರದ ಹೆಸರು ಬರೀರಿ. ರೇಖಿ ಹೀಲಿಂಗ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮೂಲಾಧಾರ ಚಕ್ರ ಆಕ್ಟಿವೇಟ್ ಆಗುತ್ತೆ. ಯಾವಾಗ ಆಕ್ಟಿವೇಟ್ ಆಗುತ್ತೆ ನೀವು ಅವಾಗ ಫೈನಾನ್ಸಿಯಲಿ ಗ್ರೋತ್ ಆಗೋದಕ್ಕೆ ಶುರು ಆಗ್ತೀರಿ. ಹೊಸ ಹೊಸ ಅವಕಾಶಗಳು ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ. ಎಲ್ಲದ್ರದ್ದು ಕಾರಣ ಹೇಳ್ತಾ ಇದ್ದೀನಿ. ಹೆಲ್ತ್ ಇದೆ, ರೋಗ ನಿರೋಧಕ ಶಕ್ತಿಯನ್ನ ಉತ್ಪತ್ತಿ ಮಾಡುತ್ತೆ. ವೆಲ್ತ್ ಇದೆ, ಮೂಲಾಧಾರ ಚಕ್ರ ಆಕ್ಟಿವೇಟ್ ಮಾಡುತ್ತೆ. ನಿಮ್ಗೆ ವೆಲ್ತ್ ಕ್ರಿಯೇಟ್ ಮಾಡುವುದಕ್ಕೆ, ನಿಮ್ಗೆ ಹಣಕಾಸಿಗೆ ಸಂಬಂಧಪಟ್ಟಿರುವಂತ ಎಲ್ಲಾ ಸಮಸ್ಯೆಗಳು ಹಂತ ಹಂತವಾಗಿ ಏನಾಗುತ್ತೆ ಅಂದ್ರೆ ಕಡಿಮೆ ಆಗ್ತಾ ಬರುತ್ತೆ. ನೀವು ಸಾಲದ ಸುಳಿಯಲ್ಲಿ ಸಿಲುಕಿರ್ಬೋದು, ಏನೋ ಸಮಸ್ಯೆ ಆಗಿರ್ಬೋದು, ಯಾರೋ ನಿಮ್ಗೆ ಮೋಸ ಮಾಡಿದ್ದಾರೆ. ನಮ್ಮಲ್ಲಿ ಇಂತಿಂತ ಉದಾಹರಣೆ ಇವೆ. 10 ಲಕ್ಷ ತಗೊಂಡ್ ಆ ಕಡೆ ಹೋದವರು ಇವ್ರು ರೇಖೆಯಲ್ಲಿ ಬಂದ್ ಹೀಲಿಂಗ್ ಕಲ್ತ್ ಮೇಲೆ ಅವ್ರವ್ರು ತಂದು ದುಡ್ಡು ಕೊಟ್ಟಿದ್ದು ಉದಾಹರಣೆ ನಮ್ಮ ಹತ್ರ ಇದೆ. ಆ ರೀತಿಯ ಚಮತ್ಕಾರಗಳು ಸಮೇತ ನಮ್ ಟೀಮಲ್ಲಿ ಆಗಿವೆ. ಹಾಗಾಗಿ ಎರಡನೇ ಸಮಸ್ಯೆಗೂ ಇಲ್ಲಿ ಪರಿಹಾರ ಇದೆ. ಓಕೆನಾ? ಡನ್. ಮೊದಲನೇದು ಹೆಲ್ತ್ನು ಇದೆ, ಎರಡನೇದು ವೆಲ್ತ್. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ಮೂರನೇದು ಬರುತ್ತೆ ರಿಲೇಶನ್ಶಿಪ್ ಪ್ರಾಬ್ಲಮ್ಸ್. ಇಲ್ಲಿ ಯಾರಿದ್ರಿ ರಿಲೇಶನ್ಶಿಪ್ ಪ್ರಾಬ್ಲಮ್ ಅಂದ್ರೆ ಗೊತ್ತಾ ನಿಮ್ಗೆ? ನಮ್ ಬೀದರಲ್ಲಿ ಒಂದ್ ಮಾತು ಹೇಳ್ತಾರ, ಎತ್ತು ಎರಿ ಕಡೆ ಹೋದ್ರ ಮತ್ತೆ ಯಾರೋ ಕೆರಿ ಕಡೆ ಹೋಗಿರನ್. ಅಂದ್ರೆ ಒಬ್ರು ಆ ಕಡೆ ಓಡೋದು, ಒಬ್ರು ಈ ಕಡೆ ಓಡೋದು. ಗಂಡ ಹೇಳಿದ್ ಹೆಂಡತಿಗೆ ಗೊತ್ತಾಗಲ್ಲ, ಹೆಂಡತಿ ಹೇಳಿದ್ ಗಂಡ ಗೊತ್ತಾಗಲ್ಲ. ಇಬ್ರು ಬಡದಾಡ್ರು ಹೊಡೆದಾಡ್ರು. ಕೇಳ್ಬೇಡ್ರಿ ನೀವು, ಕತ್ತಿ ಬಾಳ್ ದೊಡ್ಡ ಸ್ಟೋರಿ ಇರ್ತಿಲ್ಲ. ಇವು ರಿಲೇಶನ್ಶಿಪ್ ಪ್ರಾಬ್ಲಮ್.
ಇಲ್ಲಿ ಇಡೀ ಲೈಫ್ ಹೋಗ್ಬಿಡುತ್ತೆ, ಅವ್ರಿಗೆ ಸುಧಾರಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದು ಸರೆಂಡರ್ ಆಗ್ರಿ, ಇಲ್ಲ ಕ್ವಿಟ್ ಮಾಡ್ಕೊಂಡು ಹೊರಗೆ ಬರ್ರಿ, ಎರಡೇ ಆಪ್ಷನ್ ಇರೋದು ಅವ್ರ ರಿಲೇಶನ್ಶಿಪ್ ಪ್ರಾಬ್ಲಮ್. ಸೊ ಇಲ್ಲಿ ಬರೀರಿ, ಯಾರಿಗೆ ರಿಲೇಶನ್ಶಿಪ್ ಪ್ರಾಬ್ಲಮ್ ಇದೆ, ಗಂಡ ಹೆಂಡತಿ ನಡುವೆ ಇರ್ಬೋದು. ರಿಲೇಶನ್ಶಿಪ್ ಅಂದ್ರೆ ಬರೀ ಗಂಡ ಹೆಂಡತಿ ಅಷ್ಟೇ ಅಲ್ಲ, ತಂದೆ ತಾಯಿ ಜೊತೆಗೂ ಅಡ್ಜಸ್ಟ್ ಆಗ್ಲಾರ್ದಂತ ರಿಲೇಶನ್ಗಳು ನಮ್ ಸುತ್ತ ಇವೆ. ಅಣ್ಣ ತಮ್ಮಂದಿರ ಜೊತೆಗೆ, ಅಕ್ಕ ತಂಗಿಯರ ಜೊತೆಗೆ, ಈವನ್ ನೀವೆಲ್ಲ ಆಫೀಸ್ ನಲ್ಲಿ ವರ್ಕ್ ಮಾಡ್ತೀರಿ ನೋಡ್ರಿ, ಅಲ್ಲಿ ಪ್ರಾಬ್ಲಮ್ಗಳು ಎದ್ ನಿಂತಿದ್ದು. ಆ ರಿಲೇಶನ್ ಸರಿ ಇರೋದಿಲ್ಲ. ಓಣಿಯಲ್ಲಿ, ಯಾವ ಓಣಿಯಲ್ಲಿ ನೀವು ಬದುಕ್ತಾ ಇದ್ರಿ, ಯಾರಿಗೂ ನೋಡಿದ್ರು ನಿಮ್ಗೆ ಆಗೋದಿಲ್ಲ. ಕಟ್ಟ ವೈರಿಗಳಂತೀವ್ ನಮ್ ಬೀದರ್ದಲ್ಲಿ ಅಂತವ್ರಿ. ಹಾ, ಸೊ ಹಾಗಾಗಿ ಇವೆಲ್ಲಾ ರಿಲೇಶನ್ಶಿಪ್ ಏನೇ ಪ್ರಾಬ್ಲಮ್ ಇದ್ರು ಸಮೇತ ರೇಖೆಯಲ್ಲಿ ಏನಾಗುತ್ತೆ ಅಂದ್ರ ನಿಮ್ಗೆ ಇಲ್ಲಿ ಪರಿಹಾರ ಸಿಗುತ್ತೆ. ರೀಸನ್ ಏನು ಅದ್ರ ಬರ್ಕೊಡ್ರಿ, ಯಾವ ಕಾರಣಕ್ಕೆ ಇಲ್ಲಿ ಪರಿಹಾರ ಸಿಗುತ್ತೆ ಅಂದ್ರ ಫರ್ಗಿವ್ ಅಂಡ್ ಫರ್ಗೋಟ್ ಅನ್ನುವಂತ ಎನರ್ಜಿ ಕನೆಕ್ಟ್ ಆಗುತ್ತೆ. ನಿಮ್ಮೊಳಗೆ ಒಂದು ಶಕ್ತಿ ಉದ್ಭವ ಆಗುತ್ತೆ. ಅವಾಗ ಆ ಎನರ್ಜಿ, ನೆಗೆಟಿವ್ ಎನರ್ಜಿ ಏನ್ ಹೋಗ್ತಾ ಇತ್ತು ನೋಡ್ರಿ, ಅದು ಅಲ್ಲೇ ಕಟ್ ಆಗಿ ಕೇವಲ ಪಾಸಿಟಿವ್ ಎನರ್ಜಿ ಪಾಸ್ ಆಗ್ತಾ ಇರುತ್ತೆ ಅವ್ರ ಜೊತೆಗೆ. ಅವಾಗ ಅವ್ರು ಸ್ವಯಂ ಅವರೇ ಬಂದು ನಿಮ್ ಜೊತೆಗೆ ಒಳ್ಳೆ ರೀತಿಯಿಂದ ನಡೆದುಕೊಳ್ತಾರೆ. ಸೊ ಹಾಗಾಗಿ ರಿಲೇಶನ್ಶಿಪ್ ನ ಪ್ರಾಬ್ಲಮ್ ಇದೆ ಅಂದ್ರು ರೇಖೆಯಲ್ಲಿ ಪರಿಹಾರ ಇದೆ. ಅದಾದ ನಂತರ ನೆಕ್ಸ್ಟ್ ಬರ್ಕೋರಿ, ಯಾರು ಇಲ್ಲಿದ್ದೀರಿ, ಕರಿಯರ್ ಬಗ್ಗೆ ಬಹಳ ಪ್ರಾಬ್ಲಮ್ ಇದೆ. ಕರಿಯರ್ ಅಂದ್ರೆ ಜೀವನದಲ್ಲಿ ಏನೋ ಒಂದು ಮಾಡ್ಬೇಕಂತ್ರಿ ಎಡವಟ್ಟೆ ಆಗ್ತಾ ಇದೆ. ಯಾರ್ಯಾರಿದ್ರಿ ಸ್ವಲ್ಪ ಹಿಂಗ್ ಕೈ ಮಾಡ್ರಿ. ಎಡವಟ್ಟು ಅಂದ್ರೆ ಸಕ್ಸಸ್ ಆಗ್ತಾ ಇಲ್ಲ, ಸಕ್ಸಸ್ಗೆ ಸಂಬಂಧಪಟ್ಟಿರುವಂತೆ 16 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೀರಿ, ಬೆಳಗಿನಿಂದ ಸಂಜೆ ತನಕ ದುಡಿತಾ ಇದ್ದೀರಿ, ಏನ್ ಮಾಡ್ಬೇಕು ನಿಮ್ಗೆ ಗೊತ್ತಾ? ಬಹಳ ಸುಖಿಯಾಗಿರ್ಬೇಕಂತ ಕಷ್ಟ ಪಡೋರು ನಾವೇ ಇದ್ದೀವಿ. ಕಷ್ಟ ಪಡುವುದರ ಹಿಂದೆ ಇರುವ ಉದ್ದೇಶ ಏನು ಅಂದ್ರೆ ಸುಖಿಯಾಗಿರ್ತೀನಿ ಅಂತ. ಆದ್ರೆ ಮಾಡ್ತಾ ಇದ್ದೀವೇನೋ, ಕಷ್ಟ ಪಡ್ತಾ ಇದ್ದೀವಿ. ಹಾಗಾದ್ರೆ ಸುಖಿಯಾಗಿರೋದಕ್ಕೆ ಸಾಧ್ಯ ಇದೆನಾ? ಇಲ್ಲ. ಸೊ ಹಾಗಾಗಿ ಇಲ್ಲಿ ಸಕ್ಸಸ್ ನಲ್ಲಿ ಬೇಕಾಗುವಂತಹ ಎನರ್ಜಿ ಇದೆ ನೋಡ್ರಿ, ಅದು ಎಲ್ಲಿ ಸಿಗುತ್ತೆ ಅಂದ್ರ ಪೀನಿಯಲ್ ಮತ್ತು ಪಿಟ್ಯೂಟರಿ ಗ್ರಂಥಿಗಳು ಆಕ್ಟಿವೇಟ್ ಆದಾಗ ಸಕ್ಸಸ್ಗೆ ಬೇಕಾಗುವ ಎನರ್ಜಿ ಇದೆ ನೋಡ್ರಿ, ಅದು ಕನೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಜೀವನದಲ್ಲಿ ಯಾವ ಒಂದು ಹಂತದಲ್ಲಿ ನಿಮ್ಗೆ ಸಕ್ಸಸ್ ಬೇಕಾಗಿದೆ ನೋಡ್ರಿ, ಅದು ಸಮೇತ ನಿಮ್ಗೆ ರೇಖೆಯಲ್ಲಿ ಸಿಗುತ್ತೆ. ಓಕೆ, ಎಸ್. ಅದಾದ್ಮೇಲೆ ನೆಕ್ಸ್ಟ್ ಕೇಳ್ತೀನಿ ಮತ್ತೆ ನಾನು ಪ್ರಶ್ನೆ, ಯಾರ್ಯಾರಿಗೆ ಅನಿಸುತ್ತೆ ಸಾಮಾಜಿಕವಾಗಿ ನಮ್ದು ಹೆಸರು ಇರ್ಬೇಕ್ರಿ, ನಮಗೂ ಎಲ್ಲ ಮಾನ ಸನ್ಮಾನ ಸ್ಟೇಜ್ಗಳೆಲ್ಲ ಸಿಗ್ಬೇಕು, ಜನ ನಮ್ ಬಗ್ಗೆ ಮಾತಾಡ್ಬೇಕು, ಯಾರಿಗ್ ಫೀಲ್ ಇದೆ ಹೇಳ್ರಿ? ಫೇಮಸ್ ಆಗೋದು ಯಾರಿಗಿದೆ? ಸಮಾಜ ಸೇವೆ ಅಂದ್ರೆ ಫೇಮಸ್ ಆಗೋದಿದೆ. ಎಸ್, ಪ್ರತಿಯೊಬ್ಬರ ಒಳಗೆ ಒಂದು ಮನುಷ್ಯ ಅಂದ್ಮೇಲೆ ಮನುಷ್ಯನಿಗೆ ಒಂದು ಅಪೇಕ್ಷೆ ಇರುತ್ತೆ, ಏನು ಅಂದ್ರೆ ಸಾಮಾಜಿಕವಾಗಿ ನಾವು ಬೆಳಿಬೇಕು. ಈಗ ಬರ್ಕೊಡ್ರಿ, ಸಾಮಾಜಿಕವಾಗಿ ಬೆಳಿಬೇಕು ಅಂದ್ರ ನಾನು ಸಮಾಜಕ್ಕೆ ಏನ್ ಕೊಡ್ಬೇಕು ಅನ್ನೋ ದೊಡ್ಡದ ಪಾಯಿಂಟ್ ಇದೆ ನನ್ನ ಎದುರಿ. ಸಮಾಜ ಯಾರನ್ನ ನೆನ್ಪು ಮಾಡುತ್ತೆ ಅಂದ್ರ, ಸಮಾಜಕ್ಕೆ ನಾವ್ ಏನಾದ್ರೂ ಕೊಟ್ರೆ ಸಮಾಜ ನಮಗ್ ನೆನ್ಪು ಮಾಡುತ್ತಿಲ್ರಿ, ಯಾರು ನೆನ್ಪು ಮಾಡಂಗಿಲ್ಲ, ನೆನ್ಪಿಡ್ರಿ. ಹಾಗಾಗಿ ನೀವು ರೇಖಿ ವಿದ್ಯೆಯನ್ನ ಕಲ್ತಾಗ ನೀವು ಸಾಮಾಜಿಕವಾಗಿ ಇನ್ನೊಬ್ಬರನ್ನ ಹೀಲ್ ಮಾಡೋದು, ಇನ್ನೊಬ್ಬರ ಜೀವನದಲ್ಲಿ ಬೆಳಕಾಗಿ ನೀವು ಕೆಲಸ ಮಾಡುವಾಗ ನಿಮ್ಮೊಳಗೆ ಸೋಷಿಯಲ್ ಆಗಿ ಗ್ರೋತ್ ಆಗುವಂತ ಎನರ್ಜಿ ಇದೆ ನೋಡ್ರಿ, ಅದು ಕನೆಕ್ಟ್ ಆಗುತ್ತೆ. ನೀವು ಸಾಮಾಜಿಕವಾಗಿ ಬೆಳೆಯೋದಕ್ಕೆ ರೇಖೆ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಅದಾದ್ಮೇಲೆ ಕೊನೆಗೆ ಬರ್ಕೋರಿ, ಸ್ಪಿರಿಚುವಲ್ ಗ್ರೋತ್. ಇದು ಬಹಳ ದೊಡ್ಡದಿದೆ ಪ್ರಶ್ನೆ. ಯಾರು ಇಂಥವ್ರಿದ್ರಿ ಮೆಡಿಟೇಷನ್ ಮಾಡ್ಬೇಕಂತ ಕಣ್ ಮುಚ್ಚಿರ್ತ್ರಿ, ನೀವ್ ಎಲ್ಲೆಲ್ಲಿ ಹೋಗಿರ್ತೀರಿ ನಿಮ್ಗೆ ಗೊತ್ತಿಲ್ಲ. ಯಾರ್ಯಾರಿಗೆ ಫೀಲ್ ಇದೆ ಸ್ವಲ್ಪ ಹಿಂಗ್ ಕೈ ಮಾಡ್ರಿ. ಧ್ಯಾನ ಮಾಡ್ಬೇಕಂತೀರಿ, ಪಾಪ ನಿಮ್ದೇನ್ ತಪ್ಪಿಲ್ಲ. ಮೆಡಿಟೇಷನ್ ಮಾಡ್ಲಿಕ್ಕೆ ಕೂಡ್ತ್ರಿ, ಟೈಮ್ ತೆಗ್ದಿರ್ತ್ರಿ, ಯಾವ್ದೋ ವಿಡಿಯೋ ತೆಗ್ದಿರ್ತ್ರಿ, ಯಾವ್ದೋ ಮ್ಯೂಸಿಕ್ ತೆಗ್ದಿರ್ತ್ರಿ, ಎಲ್ಲಾ ಸತತ ಪ್ರಯತ್ನಗಳು ಅಷ್ಟು ಮುಗ್ದಿರ್ತಾವ. ನಿಮ್ ಬಾಡಿ ಅಲ್ಲೇ ಇರುತ್ತೆ, ಮೈಂಡ್ ಎಲ್ಲೆಲ್ಲೋ ಹೋಗಿರುತ್ತೆ. ವಿಶೇಷವಾಗಿ ಯಾರ್ಯಾರು ಬ್ಯಾಡ್ ಅನ್ಸ್ಯಾರ ನೋಡ್ರಿ, ಯಾರ್ಯಾರು ನಮ್ ದೊಡ್ಡ ದುಶ್ಮನ್ರಂತೀವಿ ಬೀದರ್ ಕಡೆ, ಅವ್ರೆಲ್ಲ ಎದುರು ಬರ್ತಾರೆ. ಈಗ ಉಲ್ಟಾ ಹೆಂಗಾಗುತ್ತೆ ಅಂದ್ರ ಮೆಡಿಟೇಷನ್ ಮಾಡುವಾಗ ತಲೆನೋವು ಸ್ಟಾರ್ಟ್ ಆಗುತ್ತೆ. ರೀಸನ್, ಕಾರಣ ಬರ್ಕೋರಿ. ಧ್ಯಾನದಲ್ಲಿ ಈ ರೀತಿ ಯಾಕಾಗುತ್ತೆ ಅಂದ್ರ ನಮ್ಮ ಒಳಗೊಂದು ಕಲೆಕ್ಟಿವ್ ಮೈಂಡ್ ಅಂತ ವರ್ಕ್ ಮಾಡುತ್ತೆ. ಬರ್ಕೊಡ್ರಿ, ಎಲ್ಲಾದ್ರೂ ಸೈನ್ಸ್ ಹೇಳ್ತಾ ಇದೀನಿ ಒಂದ್ ವರ್ಡ್ ನಲ್ಲಿ. ರೇಖಿ ಲೆವೆಲ್ 2 ನಲ್ಲಿ ಇವೆಲ್ಲಾನು ಡೆಪ್ತ್ ಅಲ್ಲಿ ಬರುತ್ತೆ. ನಮ್ಮ ಮೈಂಡ್ ಅಲ್ಲಿ ಒಂದು ಕಲೆಕ್ಟಿವ್ ಮೈಂಡ್ ಅಂತ ಇರುತ್ತೆ. ಆ ಕಲೆಕ್ಟಿವ್ ಮೈಂಡ್ ನ ಮೂಲ ಸಿದ್ಧಾಂತ ಏನು ಅಂದ್ರ, ಯಾವಾಗ ಮೈಂಡ್ ರಿಲ್ಯಾಕ್ಸ್ ಆಗೋದಕ್ಕೆ ಶುರು ಮಾಡುತ್ತೆ ನೋಡ್ರಿ, ಅದು ಏನ್ ಮಾಡುತ್ತೆ, ತನ್ನ ಒಳಗಿನ ವಿಚಾರವನ್ನ ಓಪನ್ ಮಾಡುತ್ತೆ ಕಲೆಕ್ಟಿವ್ ಮೈಂಡ್. ಹಾಗಾಗಿ ಮೆಡಿಟೇಷನ್ ನಲ್ಲಿ ಬರೀ ಬಾಹ್ಯದಲ್ಲಿ ಕಣ್ ಮುಚ್ಚಿರ್ತೀವಿ, ಎಲ್ಲೆಲ್ಲೋ ಹೋಗಿ ಬಂದಿರ್ತೀವಿ ನಾವು. ಎಷ್ಟೋ ಜನ ನನ್ಗೆ ಅನುಭವ ಹೇಳ್ತಾರ, ಮೇಡಮ್ ಮೆಡಿಟೇಷನ್ ಮಾಡ್ಲಕ್ ಶುರು ಮಾಡಿದ್ಮೇಲೆ ತಲೆನೋವು ಜಾಸ್ತಿ ಆಗಿದೆ, ಮನೇಲಿ ಜಗಳ ಕಿರಿಕಿರಿ ಜಾಸ್ತಿ ಆಗಿದೆ. ರೀಸನ್ ಏನು ಅಂದ್ರ ಒಳಗಿರುವಂತ ಎನರ್ಜಿಗಳಿವೆ ನೋಡ್ರಿ, ಒಂದೊಂದಾಗಿ ಪದರಗಳು ಬಿಚ್ಚೋದಕ್ಕೆ ಶುರು ಮಾಡುತ್ತೆ.
ಸೊ ಹಾಗಾಗಿ ನೀವು ಸ್ಪಿರಿಚುವಲ್ ನಲ್ಲಿ ಹೈ ಫ್ರೀಕ್ವೆನ್ಸಿ ಹೈ ವೈಬ್ರೇಷನ್ ಜೊತೆಗೆ ಬ್ರಹ್ಮಾಂಡದ ಜೊತೆಗೆ ನೀವೇನಾದ್ರೂ ಜೋಡಿಸ್ಕೊಡ್ಬೇಕಂದ್ರ ರೇಖಿ ನಿಮಗೆ ಹೇಳಿ ಮಾಡಿಸಿರುವಂತ ವಿದ್ಯೆ ಇದೆ. ಓಕೆ, ಸೊ ಇಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಎಲ್ಲರಿಗೂ ಎಲ್ಲರಿಗೂ ತಿಳಿತಾ ಇಲ್ಲಿ ತನಕ ಹೇಳಿದ್ದು ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಸೊ ನಾಳೆನು ಸಮೇತ 7ರಿಂದ 8 ಗಂಟೆ ತನಕ ನಮ್ಮ ಕೋರ್ಸ್ ನಡೆಯುತ್ತೆ. ಮತ್ತೆ ಅದಾದ್ಮೇಲೆ ನಿಮ್ದು ಚಾಟ್ ಬಾಕ್ಸ್ ಇದೆ ನೋಡ್ರಿ, ನೀವು ಯಾವ ಗ್ರೂಪ್ ನಲ್ಲಿ ಇದ್ರಿ, ಓನ್ಲಿ 30 ಮಿನಿಟ್ಸ್ ಮಾತ್ರ ಅದು ಓಪನ್ ಇಡ್ತಿದ್ರು. 30 ನಿಮಿಷದಲ್ಲಿ ಇವತ್ತಿನ ನಿಮ್ಮ ಅನುಭವವನ್ನ ನೀವು ಶೇರ್ ಮಾಡ್ಕೊಳ್ಬಹುದು. ಮತ್ ಇನ್ನೊಂದ್ ಏನು ಅಂದ್ರೆ ಯಾರು ವಿಡಿಯೋ ಮಾಡಿ ಶೇರ್ ಮಾಡ್ತೀರಿ ನೋಡ್ರಿ, ಅವ್ರಿಗೆ ಸ್ಪೆಷಲ್ ನಮ್ ಕಡೆಯಿಂದ ಗೋಲ್ಡ್ ಮೆಡಲ್ ಸಿಗುತ್ತೆ. ಮೇಡಮ್ ಬಂಗಾರ ಬಹಳ ಪಿರಿ ಆಗ್ಯದ್ರಿ. ಕೋಟೆಡ್ ಮಾಡಮ್ ಏನ್ ಫರಕ್ ಬೀಳ್ತದ, ಕೊಟೆಡ್ ಮಾಡಿ ಏನಾರ ಆಗ್ಲಿ ಒಟ್ಟು ಗೋಲ್ಡ್ ಮೆಡಲ್ ನಿಮ್ ಮನೆ ತನ ಬರುತ್ತೆ. ಯಾರಿಗೆ ವಿಡಿಯೋ ಮಾಡಿದವ್ರಿ ನಮ್ಗೆ ವಿಶ್ವಾಸ ಬರುತ್ತೆ, ಆ ವಿಡಿಯೋ ಮಾಡಿರಂದ್ರೆ ಇವ್ರು ಏನಾರ ಮಾಡ್ತಾರ, ಉದ್ಧಾರ ಸಮಾಜಕ್ಕೆ ಏನಾದ್ರು ಕೊಡ್ತಾರ. ನಮ್ದು ಒಂದು ಟೀಮ್ ಇದೆ ಗೊತ್ತಿರ್ಲಿ. ಇಲ್ಲಿ ತನಕ ಹೇಳಿದ್ರಲ್ಲ ನಮ್ಮ ಮನೆ ಅನನ್ಯ 2 ಲಕ್ಷ ಜನರಿಗೆ ನಾವು ರೇಖಿ ವಿದ್ಯೆಯನ್ನ ಕಲಿಸಿವಿ. ಇವತ್ ಪ್ರತಿಯೊಬ್ರು ಸಮೇತ ಸಾಮಾಜಿಕವಾಗಿ ಒಂದಲ್ಲ ಒಂದು ಉಪಕಾರದ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ನಿವೇದಿತಾ ಹೂಗಾ ಟ್ರೈನರ್ಸ್ ಅಕಾಡೆಮಿಯ ಉದ್ದೇಶ ಏನು ಅಂದ್ರ, ಇಷ್ಟು ಅದ್ಭುತವಾಗಿರುವಂತಹ ವಿದ್ಯೆಯನ್ನ ಪ್ರತಿ ಮನೆಯಲ್ಲೂ, ಒಂದು ಮನೆಯಲ್ಲಿ ಒಬ್ಬರು ರೇಖಿ ಮಾಸ್ಟರ್ ಇದ್ರು ಸಾಕು, ಆ ಮನೆ ಹೆಲ್ದಿ ಆಗಿರುತ್ತೆ, ಹ್ಯಾಪಿ ಆಗಿರುತ್ತೆ. ನೆನ್ಪಿಡ್ರಿ, ನೀವು ಸಣ್ಣ ಪುಟ್ಟಕ್ಕೆಲ್ಲ ಎದ್ದೋ ಬಿದ್ದೋ ಅಂತೇಳಿ ಹಾಸ್ಪಿಟಲ್ ಕೊಡೋದ್ ಬೇಕಾಗೋದಿಲ್ಲ. ನಿಮ್ಮ ಹತ್ರನೇ ಅಸ್ತ್ರಶಸ್ತ್ರಗಳು ಇರುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೆ ಹೇಳೋದೇನು ಅಂದ್ರ, ಇದನ್ನ ಸರಿಯಾಗಿ ಕಲೀರಿ, ಸರಿಯಾಗಿ ಅರ್ಥ ಮಾಡ್ಕೊಡ್ರಿ. ಮತ್ತೆ ಸೆಲ್ಫ್ ಹೀಲಿಂಗ್ ಹೇಳ್ದಲ್ಲ, ನಿಮ್ಗೆ ದೀಕ್ಷೆ ನಂತರ ಮತ್ತೆ 1 ದಿನ 2 ದಿನದಾಗ ನಾವು ರೇಖಿ ಲೆವೆಲ್ 2 ಇರೋದಿಲ್ಲ, ಬರ್ಕೊಡ್ರಿ. ಯಾರ್ಯಾರಿಗೆ ರೇಖಿ ಲೆವೆಲ್ 2 ನ ಅವಶ್ಯಕತೆ ಇದೆ, ಅದು ರಾತ್ರಿ 9ರಿಂದ 10 ಗಂಟೆ ತನ ಇರುತ್ತೆ. ಅದು ಯಾವಾಗ ಅಂದ್ರೆ 21 ಡೇಸ್ ನ ನಂತರ, ಅಲ್ಲಿ ತನಕ ಇರುವುದಿಲ್ಲ. 21 ದಿನಗಳ ನಂತರ ನಮ್ ಕೋರ್ಸ್ ಶುರು ಆಗುತ್ತೆ. ಅಲ್ಲಿ ತನಕ ನಿಮ್ಗೆ ಯಾರಿಗಾದ್ರೂ ಬೇಕಾದ್ರೆ ನೀವು ಅಡ್ಮಿಷನ್ ತಗೊಳ್ಬಹುದು. ಅದು ನಾಡಿದ್ದಿದೆ, ಅದ್ರ ಬಗ್ಗೆ ಬಿಟ್ಟಾಕ. ಓಕೆನಾ? ಸೊ ಇವತ್ತಿಂದ ಎಲ್ಲರಿಗೂ ಕ್ಲಾಸ್ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಪ್ರತಿಯೊಬ್ಬರಿಗೂ ಸಮೇತ ಇನ್ನೊಂದು ಸಲ ನಮ್ಮ ನಿವೇದಿತಾ ಹೂಗಾ ಟ್ರೈನರ್ಸ್ ಅಕಾಡೆಮಿ ವತಿಯಿಂದ ಅಭಿನಂದನೆಗಳನ್ನ ಹೇಳ್ತಾ, ಈ ವಿದ್ಯೆ ನಿಮ್ಮ ಜೀವನದಲ್ಲಿ ಪರಿವರ್ತನೆ ಅಲ್ಲ, ಮಹಾ ಪರಿವರ್ತನೆಯನ್ನ ತೆಗೆದುಕೊಂಡು ಬರ್ಲಿ. ನೀವೊಬ್ಬ ಸಾಮಾಜಿಕ ಚಿಂತನೆಯನ್ನ ಮಾಡ್ತಾ ಸಮಾಜಕ್ಕೂ, ನಿಮಗೂ, ನಿಮ್ಮ ಕುಟುಂಬ, ನಿಮ್ಮ ಸುತ್ತ ಇರುವಂತಹ ಪ್ರತಿಯೊಬ್ಬರಿಗೂ ಸಮೇತ ನೀವು ಸಪೋರ್ಟ್ ಮಾಡೋ ತರ ಬೆಳಿಲಿ ಅಂತೇಳಿ ಹಾರೈಸ್ತಾ ಇವತ್ತಿನ ಈ ಕೋರ್ಸ್ಗೆ ನಾನು ವಿರಾಮವನ್ನ ಸಲ್ಲಿಸ್ತೀನಿ. ಎಲ್ಲರಿಗೂ ಶರಣಾರ್ಥಿ, ಧನ್ಯವಾದ. ನಾಳೆ ಸಿಗೋಣ. ಥ್ಯಾಂಕ್ ಯು, ಬಾಯ್.